ನೀವು ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್, ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಯುವಕನ ಬರ್ಬರ ಹತ್ಯೆ ಪ್ರಕರಣ, ಆರೋಪಿಗಳನ್ನ ಶೀಘ್ರವೇ ಬಂಧಿಸಲಾಗುವುದು, ಎಸ್ಪಿ ಮೊಹಮ್ಮದ್ ಸುಜೀತಾ ಪ್ರತಿಕ್ರಿಯೆ. ಬಿಬಿಸಿ ವರದಿ ಮೇಲೆ ಬಿಗ್ ಇಂಪ್ಯಾಕ್ಟ್, ಚನ್ನಕೇಶವ ದೇವಾಲಯದ ಮುಂಭಾಗದ ಅಡ್ಡಾದಿಡ್ಡಿ ಪಾರ್ಕಿಂಗ್ಗೆ ಬ್ರೇಕ್, ಕರಾಬೆಯಿಂದ ಅಭಿನಂದನೆ. ಕಾಂಗ್ರೆಸ್ ಸರ್ಕಾರದಿಂದ ಜಿಲ್ಲೆಗೆ ಯಾವುದೇ ಅನುದಾನ ಇಲ್ಲ, ಸಮರ್ಪಣಾ ಸಮಾವೇಶದ ಖರ್ಚನ್ನ ಬಹಿರಂಗಪಡಿಸಲಿ, ಜೆಡಿಎಸ್ ಶಾಸಕರಿಂದ ಆಗ್ರಹ. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತ, ಶೀಘ್ರವೇ ಎಸ್ಪಿ ಮೊಹಮ್ಮದ್ ಸುಜೀತಾ ವರ್ಗಾವಣೆಗೆ ಆಗ್ರಹ, ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಆಗಿಯೇ ಯೋಗೇಶ್ ಪಟ್ಟು. ಮಲೆನಾಡು ಭಾಗದಲ್ಲಿ ಹೆಚ್ಚಿದ ಕಾಡಾನೆ ಭೀತಿ, ಸಚಿವರ ಹಾಗೂ ಅರಣ್ಯ ಇಲಾಖೆ ನಿರ್ಲಕ್ಷ್ಯ, ಗ್ರಾಮಸ್ಥರಿಂದ ರಸ್ತೆ ತಡೆದು ಪ್ರತಿಭಟನೆ. ಅರ್ಜುನ ಸ್ಮಾರಕ ಹೋರಾಟಗಾರರಿಗೆ ಕೋರ್ಟ್ ಸಮನ್ಸ್, ಎಡೆಹಳ್ಳಿ ಮಂಜುನಾಥ್ ಸೇರಿ 21 ಮಂದಿಗೆ ಸಮನ್ಸ್ ಜಾರಿ, ಪೊಲೀಸ್ ಇಲಾಖೆ ವಿರುದ್ಧ ಆಕ್ರೋಶ. ಅರೆಹಳ್ಳಿ ಭಾಗದಲ್ಲಿ ಹೆಚ್ಚಿದ ಕಾಫಿ ಕಳವು ಪ್ರಕರಣ, ಕಣದಲ್ಲಿ ಮಾಲೀಕರು ಇರುವಾಗಲೇ ಲಾಂಗ್ ಮಚ್ಚು ದೋಡಿಸಿ ಕದಿಮರಿಂದ ದುಸ್ಸಾಹಸ, ಬೆಳೆಗಾರರಲ್ಲಿ ದಿನನಿತ್ಯ ಹೆಚ್ಚಿದ ಆತಂಕ. ಇಸ್ಪೀಟ್ ಅಡ್ಡ ಮೇಲೆ ಪೊಲೀಸರ ದಾಳಿ, 15,000 ರು ನಗದು ವಶ, ಪೊಲೀಸ್ ಇನ್ಸ್ಪೆಕ್ಟರ್ ಪ್ರವೀಣ್ ಕುಮಾರ್ ತಂಡದಿಂದ ಯಶಸ್ವಿ ಕಾರ್ಯಾಚರಣೆ. ವಾರ್ತೆಗಳನ್ನು ಹಾಸನ ಜಿಲ್ಲೆಯಲ್ಲಿ ನಿನ್ನೆ ನಡೆದಿದ್ದಂತಹ ಇಡೀ ಜಿಲ್ಲೆಯ ಬೆಚ್ಚಿ ಬೀಳಿಸುವಂತಹ ಕೊಲೆ ಪ್ರಕರಣ, ಕೊಲೆ ಮಾಡಿ ಮುಂದ್ಗಡೆ ನಿಂತ್ಕೊಂಡು ನಾನೇ ಕೊಲೆ ಮಾಡಿದ್ದೀನಿ, ಹೊಡೆದು ಬಿಟ್ಟಿದ್ದೀನಿ, ನಾಳೆ ಹೀರೋ ಆಗ್ಬಿಡ್ತೀನಿ, ದೊಡ್ಡನಾಗ್ಬಿಟ್ಟಿದ್ದೀವಿ ಅಂತ ಹೇಳ್ಕೊಳ್ಳೋ ಮೂಲಕ ಗಾಂಜದ ಅಮಲಿನಲ್ಲಿ ತೇಲುತ್ತಾ ತಮ್ಮ ತಮ್ಮ ಟೇಬಲ್ಗಳಿಗೆ ಅಪ್ಪ ಅಮ್ಮ 108 ಕನಸುಗಳು ಕಟ್ಕೊಂಡು ಕಳ್ಸಿರ್ತಾರೆ ಅವ್ರನ್ನೆಲ್ಲ ಸ್ಕೂಲು ಕಾಲೇಜುಗಳಿಗೆ. ಅಲ್ಲೂ ಏನು ಓದಕ್ಕಾಗ್ದಲೆ ಆಟೋ ಓಡಿಸ್ಕೊಂಡು ಈಗ ಅಲ್ಲೂ ಕೂಡ ನೆಟ್ಟಿಗೆ ಇಡೀ ಆಟೋ ಓಡಿಸ್ಕೊಂಡು ಜೀವನ ಸುಧಾರಣೆ ಮಾಡ್ತಾವನ ಅಂತ ಅಂದ್ರೆ ಇವನು ಸ್ನೇಹಿತನ್ನೇ ಕರ್ಕೊಂಡು ಹೋಗಿ ಪಾರ್ಟಿ ಮಾಡಿ ಕೊಲೆ ಮಾಡಿ ಆ ವಿಡಿಯೋನ್ ಬೇರೆ ಮಾಡ್ಕೊಂಡು ಅದನ್ನ ಎಲ್ಲ ಕಡೆ ವೈರಲ್ ಮಾಡಿದ್ದ. ಇದಾದ ಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರೋ ಅವರು, ಬಿಡ್ಕೋಡ್ನ ಹಳ್ಳಿಯಲ್ಲಿ ನಡೆದಿದೆ ಎನ್ನಲಾದ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ನಲಾದ ಎಂತದ್ದು ನಡೆದಿದೆ, ಅವನೇ ವಿಡಿಯೋ ಮಾಡಿ ಹಾಕೊಂಡಿದ್ದಾರೆ, ನಿಮ್ಗೆ ಅದನ್ನ ಐಡೆಂಟಿಫೈ ಮಾಡಕ್ ಆಗಿಲ್ಲ. ಮೃತ ಆಟೋ ಚಾಲಕ ಕೀರ್ತಿ ಅವರ ಸಹೋದರ ನೀಡಿದ ದೂರನ್ನ ಪರಿಗಣಿಸಲಾಗಿದೆ. ನಮಗೆ ತಿಳಿದಿದ್ದ ಹಾಗೆ ಡಿಸೆಂಬರ್ 8ರಂದು ಕೊಲೆ ನಡೆದಿದೆ, ಅಂದೇ ಕೂಡ ವಿಡಿಯೋವನ್ನ ಮಾಡಿರ್ತಕ್ಕಂಥ ಮಾಹಿತಿ ಇದೆ. ಹಾಗೂ ಗಾಂಜಾ ಸೇವಿಸಿರೋದ್ರ ಬಗ್ಗೆ ಮೆಡಿಕಲ್ ರಿಪೋರ್ಟ್ ಬರಬೇಕು. ಅವನ ಮಕ ಅವನಲ್ಲಿ ನಿಂತಿರೋ ಕಣ್ಣು ನೋಡ್ರೆ ಹೇಳಬಹುದು ಅವ್ನು ಗಾಂಜಾ ಹೊಡ್ಕೊಂಡು ನಿಂತವನೇ ಅಂತ. ಈ ಹಿಂದೆ ಮೃತ ಕೀರ್ತಿ ಹಾಗೂ ಅಪರಾಧಿ ಉಲ್ಲಾಸ್ ಸುಮಾರು 2-3 ವರ್ಷಗಳಿಂದ ಸ್ನೇಹಿತರಾಗಿದ್ದು ಜೊತೆಯಲ್ಲಿ ಆಟೋ ಚಾಲನೆ ಮಾಡ್ತಾ ಇದ್ರು. ಡಿಸೆಂಬರ್ 7ನೇ ತಾರೀಕು ಇಬ್ಬರಿಗೂ ಕರಾಂಟೆ ನಡೆದಿತ್ತು. ಡಿಸೆಂಬರ್ 8ರಂದು ಇಬ್ರು ಒಟ್ಟಿಗೆ ಪಾರ್ಟಿ ಮಾಡಿದ್ದಾರೆ. ಈ ನಡುವೆ ಅವನನ್ನ ಕೊಲೆ ಮಾಡಿರ್ತಕ್ಕಂಥ ಅನುಮಾನವಿದೆ. ಆರೋಪಿಗಳು ತಲೆಮರೆಸಿಕೊಂಡಿದ್ದು ಅವರನ್ನ ಹುಡುಕಾಟ ಮಾಡತಕ್ಕಂಥ ಪ್ರಯತ್ನದಲ್ಲಿದೆ ಪೊಲೀಸ್ ಇಲಾಖೆ ಅಂತ ಹೇಳಿದ್ದಾರೆ. ಮಾತಾಡಕ್ ಹೋದ್ರೆ ತಪ್ಪಾಗುತ್ತೆ. ಹಿಡಿದು ಬಂದ್ಬಿಟ್ಟು ಪ್ರೆಸ್ ಮೀಟ್ ಮಾಡ್ರಿ ಮೇಡಮ್, ಹಿಡ್ದಿದ್ದೀವಿ ಹಿಂಗೆ ನೆನ್ನೆ ಹಿಂಗೆ ಯಾವನೋ ಈಡಿಯಟ್ ಈ ತರ ಮಾಡಿದ್ದ, ಈ ತರ ವಿಕೃತಿ ನಡೆದಿದ್ದ, ವಿತಿನ್ 24 ಅವರ್ಸ್ ನಮ್ ಪೊಲೀಸ್ ಇಲಾಖೆ ಚಿನ್ನದ ಪದಕ ಕೊಟ್ಟೈತೆ ನನಗೆ ರಾಜ್ಯ ಸರ್ಕಾರ, ನಮ್ ASP ಚಿನ್ನದ ಪದಕ ಕೊಟ್ಟೈತೆ ರಾಜ್ಯ ಸರ್ಕಾರ. 24 ಗಂಟೆಲಿ ಕರ್ಕೊಂಡ್ಬಂದು ಹಿಡ್ದಿದೀವಿ ಅಂತ ಹೇಳಿ ಅವ್ನ್ ಕಾಲ್ ಮುರಿದ್ಬಿಟ್ಟು ಜನರ ಮುಂದೆ ಮೀಡಿಯಾ ಮುಂದೆ ತಗೊಂಡ್ಬಂದು ತೋರಿಸಿ, ನಾಳೆಯಿಂದ ಯಾವನ್ ಈ ತರ ದುಷ್ಕೃತ್ಯ ಮರೆದು ಕೋತಿ ಆಟ ಆಡ್ತಾನೋ ಅವನ್ ಪರಿಸ್ಥಿತಿ ಏನಾಗುತ್ತೆ ಅನ್ನೋ ಜನಕ್ಕೆ ಗೊತ್ತಾಗಬೇಕು. ಅದನ್ನು ಬಿಟ್ಟುಬಿಟ್ಟು ನಡೆದಿದೆ ಎನ್ನಲಾಗಿದೆ, ತಿಳಿದು ಬಂದಿದೆ, ಮಾಹಿತಿ ಕಲೆ ಹಾಕಲಾಗುತ್ತಿದೆ, ಮಕ್ಳಿಗೆ ಪಾಠ ಮಾಡಂಗ್ ಹೇಳ್ತಾ ಕೂತ್ಕೊಳ್ತೀವಿ. ವಿತಿನ್ 24 ಅವರ್ಸ್ ಅವ್ನು ಯಾವನು ಇಟ್ಕೊಂಬನ್ನಿ. ಅಲ್ಲಿ ಇವ್ರಿಗೆ ಸಮನ್ಸ್ ಕೊಡ್ತಾರೆ, ಅರ್ಜುನನ್ ಸ್ಮಾರಕ ಮಾಡ್ತೀವಿ ಅಂತ ಮಾಡಬೇಕು ಅಂತ ಹೋರಾಟ ಮಾಡೋರ್ ವಿರುದ್ಧ FIR ಮಾಡ್ಬಿಟ್ಟು ಸಮನ್ಸ್ ಕೊಡ್ತಾರೆ. ಇಲ್ಲಿ ಅವ್ನು ಯಾವನ ವಿಡಿಯೋ ಮಾಡಿ ನಾನು ಕೊಲೆ ಮಾಡಿದ್ದೀನಿ ಅಂತ ನಿಮ್ ಪ್ರಕಾರ ಇದೊಂದು ಚಿಕ್ಕ ವಿಷಯ ಅನಿಸ್ತಾ ಇದೆಯಾ ನಿಮಗೆ? ಯಾವನೋ ಒಬ್ಬ ಒಂದು ಕೊಲೆ ಮಾಡಿ ನಾನೇ ಕೊಲೆ ಮಾಡಿದ್ದೀನಿ ಅಂತ ಒಂದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳ ಹರಿಬಿಡ್ತಾನೆ ಅಂತಂದ್ರೆ ಪೊಲೀಸರು ನಮ್ಮನ್ನ ಏನು ಮಾಡ್ಕೊಳಕ್ ಆಗೋದಿಲ್ಲ ಅನ್ನೋ ಒಂದು ಮನೋಭಾವನೆಲ್ಲ ಅವ್ನು ವಿಡಿಯೋ ಬಿಟ್ಟಿದ್ದಾನೆ. ನಿಮ್ ಕೈಲಿ ಅವನ್ನ ಇನ್ನೂ ಹಿಡಿಯಕ್ಕಾಗಿಲ್ಲ. ಎನ್ನಲಾಗಿದೆ, ತಿಳಿಸಲಾಗಿದೆ, ತಿಳಿದು ಬಂದಿದೆ, ಕನಸು ಕಾಣುತ್ತಿದ್ದೇವೆ ಅಂತ ನೀವು ಪ್ರೆಸ್ ಮೀಟ್ ಮಾಡ್ಕೊಂಡು ಶೋ ಕೊಡ್ತಾ ಇದ್ದೀರ. ನನ್ನ ಪ್ರಕಾರ ನೀವು ನಿಜವಾದ ಚಿನ್ನದ ಪದಕ ತಗೊಂಡು ನೀವು ಚಿನ್ನದ ಪದಕ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ, ಫೈನ್, ನಾವು ಅದ್ರ ಬಗ್ಗೆ ಮಾತಾಡಕ್ ಹೋಗೋದಿಲ್ಲ. ನೀವು ಅಷ್ಟು ದಕ್ಷರಿದ್ದರೆ
ವಿತಿನ್ 24 hours ವಿಡಿಯೋ ಹೊರಗೆ ಬಂದ ತಕ್ಷಣ ಟ್ರ್ಯಾಕ್ ಮಾಡಿ ಅವನೇನು ಅಂತಾರಾಷ್ಟ್ರೀಯ ಕುಖ್ಯಾತ ರೌಡಿನ ಐ ಇನ್ಫ್ಲೂಯೆನ್ಸ್ ಇರೋ ಪರ್ಸನ್ ಅವನು ಫ್ಲೈಟ್ ಹತ್ಕೊಂಡು ಓಡೋಗ್ಬಿಡಕ್ಕೆ ಬೇರೆ ದೇಶಕ್ಕೆ ಎಲ್ಲ ಇಲ್ಲ ಪಕ್ಕದಲ್ಲಿ ಆಯ್ತಂತ ತಿಂತಾಡ್ತಾನೆ, ಗಾಂಜ ಕೂಡ್ದೆಲ್ಲ ಬಿದ್ದಿರ್ತಾನೆ. ಹೋಗಿ ಎತ್ತಾಕೊಂಡ್ ಬಂದ್ಬಿಟ್ಟು 4 ಬಿಟ್ಬಿಟ್ಟು ಬಾಯಿ ಬಿಡಿಸ್ಬಿಟ್ಟು ಮಾದರಿ ಆಗಬೇಕಾಗಿತ್ತು. ನೀವು ಅವನಿಗೆ ಕೊಡೋ ಶಿಕ್ಷೆ ಮಾದರಿ ಆಗಬೇಕಾಗಿತ್ತು. ನಾಳೆ ಯಾವನು ಇನ್ನೊಬ್ಬ ಹೆದರ್ಕೊಂಬೇಕಾಗಿತ್ತು. ಹಾಸನದಲ್ಲಿ ಕಣಕ್ SP ಅವರಪ್ಪ, ಹಾಸನದಲ್ಲಿ ಕಣಕ್ ASP ಅವರಪ್ಪ. ಜನ ಹೆದರ್ಬೇಕು. ಅದ್ರ ಬದಲು ಅಮಾಯಕರನ್ನ ಹೆದರ್ಸ್ತೀರಿ. ಕೊಲೆ ಕಡಕರುಗಳು, ಇಸ್ಬಿಟ್ ದಂಧೆ ನಡೆಸೋರು, ಇಂಥ ಗಾಂಜಾ ಮಾರಾಟ ಮಾಡೋರು, ಗಾಂಜಾ ಸೇದ್ ಬಿಟ್ಟು ಕೊಲೆ ಮಾಡ್ಬಿಟ್ಟು ವಿಡಿಯೋ ಮಾಡೋರ್ನೆಲ್ಲ ನೀವು ಇಟ್ಕೊ ಬರಕ್ ಆಗ್ತಾ ಇಲ್ಲ. 24 ಗಂಟೆ ಆದ್ರು ಮತ್ತೊಂದು ಪ್ರೆಸ್ ಮೀಟ್ ಎನ್ನಲಾಗಿದೆಯಂತೆ, ತಿಳಿಸಲಾಗಿದೆಯಂತೆ, ತಿಳಿದು ಬಂದಿದೆಯಂತೆ. ನೋಡಿ ಮಾತಾಡಿದ್ದಾರೆ, ಅವ್ರು ಮಾತಾಡಿದಾರಲ್ಲ ಅಂತ ನಾವು ತೋರಿಸ್ಬೇಕು ನಮ್ಮ ದುರದೃಷ್ಟ. ಹಾಸನ ಸೇರಿದ ಕಿರಣ್ ಅವರು ಒಂದು ಪ್ರಕರಣ ದಾಖಲುಪಡಿಸಿರ್ತಾರೆ. ಈ ಹಿನ್ನೆಲೆ ಏನಂತಂದರೆ 9ನೇ ತಾರೀಕು ಸುಮಾರು ಬೆಳಿಗ್ಗೆ 8:30 ಸಮಯದಲ್ಲಿ ಅವ್ರ ಮೊಬೈಲ್ಗೆ ರಾಕೇಶ್ ಅವರು ಒಂದು ವಿಡಿಯೋನ ಕಳಿಸಿರ್ತಾರೆ. ಅದರಲ್ಲಿ ನಾನು ಒಬ್ಬರನ್ನ ಮರ್ಡರ್ ಮಾಡಿದ್ದೀನಿ ಅಂತ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಅದು ನೋಡುವಾಗ ಮರ್ಡರ್ ಆಗಿರೋದು ಅವ್ರ ತಮ್ಮ ಅಂತ ಕೀರ್ತಿ ಅಂತ ಪ್ರಿಯಾದವ್ರಿಗೆ ಗೊತ್ತಾಗುತ್ತೆ. ಆ ವಿಡಿಯೋದಲ್ಲಿ ಇರೋರು ಉಲ್ಲಾಸ್, ಆಲೂರು ಸೇರಿದ ಉಲ್ಲಾಸ್ ಅಂತಲೂ ಅವ್ರಿಗೆ ಮಾಹಿತಿ ಗೊತ್ತಾಗುತ್ತೆ. ಮತ್ತು ಆ ಹಿನ್ನೆಲೆಯಲ್ಲಿ ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಆವಾಗ ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ಸ್ ಎಲ್ಲ ಸೇರಿ ಫಸ್ಟು ಸ್ಥಳವನ್ನು ಹುಡುಕ್ತಾರೆ. ಬಿಕಾಸ್ ಅವ್ರ ವಿಡಿಯೋದಲ್ಲಿ ಎಲ್ಲಿ ಅಂತ ಅವ್ರಿಗೆ ಸ್ಪಷ್ಟ ಸಿಕ್ಕಿರಲಿಕ್ಕಿಲ್ಲ. ಅದಾದಮೇಲೆ ನಮಗಿರುವ ಗುಪ್ತ ಮಾಹಿತಿ ಮೇಲೆ ಮತ್ತು ಪ್ರಿಯಾದವರು ಏನು ನಮಗೆ ಕೆಲವೊಂದು ಡೀಟೇಲ್ಸನ್ನು ಕೊಡ್ತಾರೆ, ಅದ್ರ ಮೇಲೆ ನಾವು ಹುಡ್ಕೊಂಡು ಹೋಗುವಾಗ ಚನ್ನಪಟ್ಟಣ ಮತ್ತು ಬಿಟ್ಕೋಟ್ನಲ್ಲಿ ಸರ್ಕಲ್ ಮಧ್ಯದಲ್ಲಿ ಇರುವ ಒಂದು 300 ಮೀಟರ್ ಒಳಗಡೆ ಇರುವ ಒಂದು ಖಾಲಿ ಓಪನ್ ಫೀಲ್ಡಲ್ಲಿ ಒಬ್ಬರು ಬಾಡಿಯನ್ನು ಶವನ ಬಿದ್ದಿರುತ್ತೆ. ಅದ್ರ ಮೇಲೆ ಅದು ಐಡೆಂಟಿಫೈ ಮಾಡ್ತಾರೆ, ಕಿರಣ್ ಅದು ಅವ್ರ ತಮ್ಮ ಕೀರ್ತಿ ಅಂತ ಐಡೆಂಟಿಫೈ ಮಾಡ್ತಾರೆ. ಅದ್ರ ಮೇಲೆ ಒಂದು FIR ದಾಖಲಾಗಿದೆ. ನಾವೀಗ ತನಿಖೆಯನ್ನು ಮುಂದುವರಿಸೋ ಸಮಯದಲ್ಲಿ ನಮ್ಗೆ ಕಂಡು ಬಂದಿರೋದು ಏನು ಉಲ್ಲಾಸ್ ಇದ್ದಾರೋ, ಕೀರ್ತಿ ಉಲ್ಲಾಸ್ ಆ್ಯಂಡ್ ಕೋ ಆ್ಯಸ್ ಪರ್ ದ ಕಂಪ್ಲೇಂಟ್, ಉಲ್ಲಾಸ್ ಮತ್ತು ಇನ್ನು 2-3 ಜನ ಏನಿದ್ದಾರೋ ಅವರು ಕೀರ್ತಿಯನ್ನು ಒಂದು 8ನೇ ತಾರೀಕು ಸಾಯಂಕಾಲ 3:30 ಸಮಯದಿಂದ ಸುಮಾರು 4:30 ಸಮಯದ ಒಳಗಡೆ ಕೊಲೆ ಮಾಡಿರ್ತಾರೆ ಅಂತ ನಮಗೆ ಈಗ ಮಾಹಿತಿಯನ್ನು ಬಂದಿದೆ. ಇದು ಹಿನ್ನೆಲೆ ಏನಂತಂದರೆ 7ನೇ ತಾರೀಕು ಸಾಯಂಕಾಲ ಎಲ್ಲರೂ ಫ್ರೆಂಡ್ಸ್ ಒಂದು ಕಡೆ ಸೇರುತ್ತಾರೆ. ಆವಾಗ ಫ್ರೆಂಡ್ಸ್ ಮಧ್ಯದಲ್ಲಿ ಗಲಾಟೆ ಆಗುತ್ತೆ. ಏನು ಅಕ್ಯೂಸ್ ಅದು ಉಲ್ಲಾಸ ಏನಿರ್ತಾರೆ ಅವರೆಲ್ಲ ಫ್ರೆಂಡ್ಸನ್ನು ಬಿಡಿಸಿರ್ತಾರೆ. ಮತ್ತು ಮಾರನೇ ದಿನ 8ನೇ ತಾರೀಕು ಯಾವತ್ತು ಕೊಲೆ ಆಗಿರ್ತೋ ಆವತ್ತೂ ಸಹ ಅವರು ಫ್ರೆಂಡ್ಸ್ ಮತ್ತೆ ಇಬ್ಬರು ಕರೆದು ಇದ್ರ ಬಗ್ಗೆ ಮಾತಾಡೋಣ ಅಂತ ಕರೆದಿರ್ತಾರೆ. ಆವಾಗ ಆ ಸಮಯದಲ್ಲಿ ಏನು ಡಿಸೀಸ್ಡ್ ಕೀರ್ತಿ ಇರ್ತಾರೋ ಅದನ್ನು ಸ್ಥಳದಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಕೀರ್ತಿ ಮತ್ತು ಏನು ಅಕ್ಯೂಸ್ಡ್ ಅದು ಉಳ್ಳಾಲ್ ಏನು ಇರ್ತಾರೋ ಅವ್ರಿಗೆ ಉಲ್ಲಾಸ್ ಮತ್ತು ಕಳೆದ ಒಂದು ವಾರಗಳ ಹಿಂದಷ್ಟೇ ವಿಶ್ವವಿಖ್ಯಾತ ಬೇಲೂರು ಶ್ರೀ ಚೆನ್ನಕೇಶವ ದೇವಾಲಯದ ಅಕ್ಕಪಕ್ಕದ ರಸ್ತೆಗಳಲ್ಲಿ ಸಂತೆ ವ್ಯಾಪಾರ ಮಾಡ್ತಾ ಇರತಕ್ಕಂಥದ್ರ ಬಗ್ಗೆ, ದೇವಾಲಯದ ಮುಂಭಾಗ ಅಡ್ಡಾದಿಡ್ಡಿ ಪಾರ್ಕಿಂಗ್ ನಿಲುಗಡೆ ಬಗ್ಗೆ, ಅಂಡ್ ಅಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರು ಒಂದಿಷ್ಟು ಅಡಿಗೆ ಮಾಡ್ಕೊಂಡು ಅಲ್ಲೇ ಎಲ್ಲ ಕಸಗಳನ್ನ ತ್ಯಾಜ್ಯಗಳನ್ನ ಬಿಟ್ಟು ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ, ಇವೆಲ್ಲದ್ರ ಬಗ್ಗೆ BBC ವಾಹಿನಿಯಲ್ಲಿ ವಿಸ್ತೃತವಾದ ವರದಿಯನ್ನ ಪ್ರಕಟಿಸಲಾಗಿತ್ತು. ಅಂಡ್ ವರದಿ ಪ್ರಕಟಿಸಿದ ಬೆನ್ನಲ್ಲೇ ಸದ್ಯ ಹಾಸನದ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಚೆನ್ನಕೇಶವ ದೇವಾಲಯದ ಮುಂಭಾಗದಲ್ಲಿ ವಾಹನ ನಿಲುಗಡೆ ಮಾಡದಂತೆ ಆದೇಶವನ್ನ ಹೊರಡಿಸಿದ್ದಾರೆ. ಹೌದು, ವಿಶ್ವವಿಖ್ಯಾತ ಬೇಲೂರು ಶ್ರೀ ಚೆನ್ನಕೇಶವ ದೇವಾಲಯದ ಮುಂಭಾಗದಲ್ಲಿ ಪಾರ್ಕಿಂಗ್ ಸಮಸ್ಯೆ ನಿನ್ನೆ ಮೊನ್ನೆದಲ್ಲ. ಈ ವಿಚಾರವಾಗಿ BBC ವಾಹಿನಿ ಇಲ್ಲಿಯ ಸಮಸ್ಯೆಗಳನ್ನ ವಿಸ್ತೃತವಾಗಿ ಪ್ರಸರಿಸಿದ ಫಲವಾಗಿ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ವಿಶ್ವವಿಖ್ಯಾತ ಬೇಲೂರು ಚೆನ್ನಕೇಶವ ದೇವಾಲಯದ ಮುಂಭಾಗದಲ್ಲಿ ಕಡ್ಡಾಯವಾಗಿ ದೇವಾಲಯದ ಹಿಂಭಾಗ ವಾಹನ ನಿಲುಗಡೆ ಮಾಡಬೇಕು, ದೇವಾಲಯದ ಮುಂಭಾಗದಲ್ಲಿ ಯಾವ ಕಾರಣಕ್ಕೂ ನಿಲುಗಡೆ ಮಾಡಬಾರದು ಅಂತ ಆದೇಶವನ್ನ ಹೊರಡಿಸಿರ್ತಕ್ಕಂಥದ್ದು. ಇನ್ನೂ ವಿಚಾರವಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್. ದೇವಾಲಯದ ಅಕ್ಕಪಕ್ಕದಲ್ಲಿ ವಾಹನ ನಿಲುಗಡೆ ಮಾಡದಂತೆ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿರ್ತಕ್ಕಂಥದ್ದು ಸ್ವಾಗತಾರ್ಹ. ಈ ವಿಚಾರವಾಗಿ ನಾವು ಹಲವು ಬಾರಿ ಧ್ವನಿ ಎತ್ತಿದ್ವಿ. ಸದ್ಯ ಜಿಲ್ಲಾಧಿಕಾರಿಗಳು ಈ ರೀತಿ ಆದೇಶ ಮಾಡಿರ್ತಕ್ಕಂಥದ್ದು ಸಂತಸದ ವಿಚಾರ. ಇದು ಒಂದಿನಕ್ಕೆ ಮಾತ್ರ ಸೀಮಿತ ಆಗದೆ ಇನ್ನು ಮುಂದೆಯೂ ಕೂಡ ಪ್ರತಿ ದಿವಸ ಈ ನಿಯಮ ಪಾಲನೆ ಆಗಬೇಕು ಅಂತ BBC ವಾಹಿನಿಯ ವರದಿಗೆ ಧನ್ಯವಾದವನ್ನು ಸಮರ್ಪಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಖಾದರ್, ಮಾಧ್ಯಮ ಸಲಹೆಗಾರ ದಿನೇಶ್ ಬೆಳವಾರ, ಸಂಘಟನೆಯ ತಾಲೂಕು ಉಪಾಧ್ಯಕ್ಷ ಚಂದ್ರೇಗೌಡ, ನಗರ ಉಪಾಧ್ಯಕ್ಷ ಗಂಗಾಧರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವಿಶ್ವವಿಖ್ಯಾತ ಬೇಲೂರು ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಆದೇಶನ ಮಾಡಿದ್ದಾರೆ. ಏನು ಮುಂದೆ ಮತ್ತು ಅಕ್ಕಪಕ್ಕದಲ್ಲಿ ಯಾವುದೇ ಥರದ ವೆಹಿಕಲ್ಗಳನ್ನ ನಿಲ್ಲಿಸಬಾರ್ದು, ಪ್ರವಾಸಿಗರಿಗೆ ಭಾಳ ತೊಂದರೆ ಆಗೋ ನಿಟ್ಟಿನಲ್ಲಿ ಇವತ್ತೇನು ಎಲ್ಲ ದೇವಸ್ಥಾನದ ಒಬ್ಬ ಇವಾಗ ಒಂದು ಆದೇಶ ಮಾಡಿದ್ದಾರೆ. ಎಲ್ಲ ಒಂದು ವೆಹಿಕಲ್ಗಳನ್ನ ಹಿಂದೆ ಪಾರ್ಕಿಂಗ್ ಮಾಡಬೇಕಂತ ಒಂದು ಆದೇಶ ಮಾಡಿದ್ದಾರೆ. ಏನಪ್ಪ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ
ಬೇಲೂರು ತಾಲೂಕಿನಲ್ಲಿ ಏನು ಹಲವಾರು ವರ್ಷಗಳಿಂದ ಈ ಒಂದು ಪಾರ್ಕಿಂಗ್ ವಿಚಾರವಾಗಿ ದೊಡ್ಡ ಧ್ವನಿ ಎತ್ತಿತ್ತು. ಮತ್ತು ಏನಪ್ಪ ಅಂದರೆ ಮುಂದೆ 1 ವಾರ 2 ವಾರ ಹಿಂದೆ ಏನು ಇಲ್ಲಿ ದೇವಸ್ಥಾನ ಸಂತೆ ಇಲ್ಲಿವರೆಗೂ ಸಂತೆ ಆಗ್ತಾ ಬಂದಿದ್ರು. ಕರ್ನಾಟಕ ರಕ್ಷಣಾ ವೇದಿಕೆ ಅದನ್ನು ಗಮನಿಸಿ 1 ವಾರದಿಂದ ಏನು ಮಾಧ್ಯಮದ ಮುಖಾಂತರ ನಾವು BBC ನ್ಯೂಸ್ ಮುಖಾಂತರ ಏನು ವರದಿ ಮಾಡಿದ್ದು, ಆ ವರದಿನ ಆಧರಿಸಿ ಜಿಲ್ಲಾಧಿಕಾರಿಗಳು ಇವತ್ತು ಏನು ಆದೇಶ ಮಾಡಿದ್ದಾರೆ. ತುಂಬ ಖುಷಿಯಾದಂಥ ವಿಚಾರ ಏನಪ್ಪ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಏನು ಭಾಳ ಒಳ್ಳೆ ಜನಪರವಾದ ಕೆಲಸವನ್ನು ಮಾಡ್ಕೊಂತ ಬಂದಿದೆ. ಅದೇ ರೀತಿ ಏನು 1 ವರ್ಷದ ಹಿಂದೆ ದಾಸೋಹ ಏನು ಈ ವನ್ಯರ ಪಾಲಿಗೆ ಆಗ್ತದೆ ದಾಸೋಹನ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟದಿಂದ ಇವತ್ತು ದೇವಸ್ಥಾನಕ್ಕೆ ದಾಸೋಹ ಬರುವಂಥ ಕೆಲಸನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಬಂದಿದೆ. ಈ ಕೂಡಲೇ ಏನು DC ಅವರ ಆದೇಶ ಇದೇ ರೀತಿ ಮುಂದುವರಿಬೇಕು, ಅಧಿಕಾರಿಗಳು ಎಚ್ಚೆತ್ಕೋಬೇಕು. ಇದು ಒಂದಿನಕ್ಕೆ ಆಗಬಾರ್ದು, 1 ವಾರಕ್ಕೆ ಆಗಬಾರ್ದು. ನಮ್ಮ ಬೇಲೂರು ಶ್ರೀ ಚೆನ್ನಕೇಶವ ಸ್ವಾಮಿ 900 ವರ್ಷಗಳ ಇತಿಹಾಸ ಇರತಕ್ಕಂತಹ ಈ ಒಂದು ದೇವಸ್ಥಾನ ಇತ್ತೀಚಿನ ದಿನಗಳಲ್ಲಿ ವಿಶ್ವ ಪರಂಪರಾ ಪಟ್ಟಿಗೆ ಸೇರಿದ ನಂತರದಲ್ಲಿ ವಿಶ್ವದ ಭೂಪಟದಲ್ಲಿ ತನ್ನದೇ ಆಗಿರತಕ್ಕಂತಹ ವಿಭಿನ್ನ ಹಾಗೂ ವಿಶಿಷ್ಟವಾದಂತಹ ರೀತಿಯಲ್ಲಿ ಗುರುತಿಸಿಕೊಂಡಿದೆ. ಹಾಗಾಗಿ ಪ್ರವಾಸಿಗರ ಸಂಖ್ಯೆ ಕೂಡ ದಿನನಿತ್ಯ ಬೇಲೂರಿಗೆ ಬರ್ತಕ್ಕಂತಹ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆದಂತೆ ಸರ್ಕಾರಗಳು ಅವರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಡಬೇಕು. ಆ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳ ಒಂದು ಆದೇಶದ ಅನ್ವಯ ದೇವಸ್ಥಾನದ ಸುತ್ತಮುತ್ತ ಯಾವುದೇ ವಾಹನಗಳನ್ನು ನಿಲ್ಲಿಸುವಂತಿಲ್ಲ, ಪಾರ್ಕಿಂಗ್ ಮಾಡುವಂತಿಲ್ಲ ಅಂತಕ್ಕಂತಹ ಒಂದು ಆದೇಶವನ್ನು ಮಾಡಿದ್ದಾರೆ. ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು. ಅದ್ರ ಜೊತೆಗೆ ನಾವೇನು ಈ ಜಾಗದಲ್ಲಿ ನಿಂತ್ಕೊಂಡಿದ್ದೀವಿ, ಇಲ್ಲಿ ಶಂಕರ ಮಠ ಇದೆ, ಎಡಭಾಗದಲ್ಲಿ ನೋಡಿದ್ರೆ ಶಂಕರ ಮಠ ಇದೆ, ಮುಂಭಾಗದಲ್ಲಿ ನೋಡಿದ್ರೆ ಬಯಲು ರಂಗಮಂದಿರ ಇದೆ. ಈ ಜಾಗದಲ್ಲಿ ಏನಾಗ್ತಿದೆ ಅಂತೇಳಿ ಹೇಳಿದ್ರೆ ವಾಹನಗಳು ವಿಶೇಷವಾಗಿ ಬೈಕ್ನವ್ರು ಇರ್ಬೋದು ಮತ್ತು ಬೇರೆ ಬೇರೆ ವಾಹನಗಳಿರ್ಬೋದು, ಒನ್ ವೇ ಇದ್ರೂ ಕೂಡ ಅಂದರೆ ತಾತ್ಕಾಲಿಕವಾದಂತಹ ಒನ್ ವೇ ಮಾಡಿದರೆ ಅದನ್ನು ಯಾರು ಕೂಡ ಪಾಲನೆ ಮಾಡ್ತಿಲ್ಲ. ಹಾಗಾಗಿ ಪೊಲೀಸ್ ಇಲಾಖೆಗೆ ನಮ್ಮ ಒಂದು ಮನವಿ ಏನಂತ ಹೇಳಿದ್ರೆ ಇದನ್ನು ಒನ್ ವೇ ಮಾಡಬೇಕು, ಕಡ್ಡಾಯವಾಗಿ ಒನ್ ವೇ ಮಾಡಬೇಕು. ಯಾಕೆಂದರೆ ಬಹಳಷ್ಟು ಸಡನ್ ಆಗಿ ಒಂದು ಸಣ್ಣ ಪುಟ್ಟ ಅಪಘಾತಗಳಾಗ್ತಕ್ಕಂತಹ ಘಟನೆಗಳಿಲ್ಲ ಆಗ್ತಾ ಇದೆ. ಮತ್ತು ಏನು ನಮ್ಮ ಒಂದು ದೇವಸ್ಥಾನದ ಒಂದು ಆಡಳಿತ ಮಂಡಳಿ ಸಮಿತಿಯವರಿದ್ದಾರೆ, ಸಂಪೂರ್ಣವಾದಂತಹ ಒಂದು ದೇವಸ್ಥಾನದ ಹಿಂಭಾಗದಲ್ಲಿರ್ತಕ್ಕಂತಹ ಜಾಗದಲ್ಲಿ ವಾಹನಗಳಿಗೆ ನಿಲುಗಡೆಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಜೊತೆಗೆ ಏನು ಇತ್ತೀಚೆಗೆ ನಗರದಲ್ಲಿ ನಡೆದ ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾವೇಶ ಕಾರ್ಯಕ್ರಮಕ್ಕೆ ಎಷ್ಟು ಹಣವನ್ನ ಖರ್ಚು ಮಾಡಲಾಗಿದೆ ಅನ್ನೋದನ್ನ ಜಿಲ್ಲಾಡಳಿತ ಬಹಿರಂಗಪಡಿಸಬೇಕು ಅಂತ ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರೋ ಅವರು, ಕಂದಾಯ ಇಲಾಖೆ ಉತ್ತಮ ಕೆಲಸ ಮಾಡ್ತಾ ಇದೆ, ಅದಕ್ಕೆ ನಾವು ಕಂದಾಯ ಇಲಾಖೆ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಅವರನ್ನ ಅಭಿನಂದಿಸ್ತೇವೆ. ಆದ್ರೆ ಸಮಾವೇಶದಲ್ಲಿ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಸೌಲಭ್ಯ ವಿತರಣೆ ಮಾಡ್ತೀವಿ ಅಂತ ಜನರನ್ನ ಸೇರಿಸಿ ಸಮಾವೇಶದಲ್ಲಿ ಸಾಂಕೇತಿಕವಾಗಿ 4 ಮಂದಿಗೆ ಸೌಲಭ್ಯವನ್ನು ವಿತರಿಸಿ ಉಳಿದವರನ್ನ ಬರಿಗೈಲಲ್ಲಿ ಕಳಿಸಿದ್ದಾರೆ. ಸೌಲಭ್ಯ ಪಡೆದುಕೊಳ್ಳುವ ಆಸೆಗಾಗಿ ಅದು ಸಮಾವೇಶಕ್ಕೆ ಬಂದವರಿಗೆ ಇನ್ನೂ ಕೂಡ ಸೌಲಭ್ಯ ಸಿಕ್ಕದೆ ನಿತ್ಯ ಸರ್ಕಾರಿ ಕಚೇರಿಗೆ ಅಲ್ದಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪಿಸಿದ್ದಾರೆ. ಅಂಡ್ ಮುಂದುವರೆದು ಅವತ್ತೇನೋ ಇನ್ವಿಟೇಷನ್ ನಲ್ಲಿ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರು ಯಾವುದೇ ಸರ್ಕಾರಿ ಕಾರ್ಯಕ್ರಮ ಯಾವ ಪ್ರದೇಶದಲ್ಲಿ ನಡೀತಾ ಇದೆ, ಜಿಲ್ಲಾಡಳಿತದಿಂದ ನಡೀಬೇಕಾದ್ರೆ ಅಲ್ಲಿ ಸ್ಥಳೀಯ ಶಾಸಕರು ಅಧ್ಯಕ್ಷರಾಗಿರ್ಬೇಕು ಅದಕ್ಕೆ. ಆದ್ರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಉಸ್ತುವಾರಿ ಸಚಿವರು ವಹಿಸಿಕೊಂಡು ಹಾಸನದ ಶಾಸಕರನ್ನ ಕಡೆಗಣಿಸಿದ್ದಾರೆ ಅಂತ ಹೇಳಿ ಆರೋಪಿಸಿದ್ದಾರೆ. ಫೈನ್, ಹೌದು, ಉಸ್ತುವಾರಿ ಸಚಿವರು ಹೇಳ್ಕೊಂಡಿದ್ರು ಇದು ಪ್ರತಿ ಯಾರೋ ಒಬ್ಬೊಬ್ಬರಿಗೆ ಕೊಡೋ ಅಂತದಾಗಬಾರ್ದು, ಸಾಂಕೇತಿಕವಾಗಿ ಕೊಡೋ ಅಂತದಾಗಬಾರ್ದು, ಪ್ರತಿಯೊಬ್ಬರಿಗೂ ವಿತರಣೆ ಮಾಡಲೇಬೇಕು ಅಂತೆಲ್ಲ ಏನೇನೋ ಹೇಳ್ಕೊಂಡಿದ್ರು. ಬಟ್ ಯಾಕೆ 3-4 ಜನಕ್ಕೆ ಕೊಟ್ಟರೋ ಗೊತ್ತಿಲ್ಲ. ನಾನು ಅವ್ರು ಹೇಳ್ಬೇಕಾದ್ರೆ ಅನ್ಕೊಂಡಿದ್ದೆ, ಇಸ್ ಇಟ್ ಲಿಟ್ರಲಿ ಪಾಸಿಬಲ್, ಹೌದಾ ಸಾಧ್ಯನಾ ಹಿಂಗೊಂದು ಅಂತ ಅನ್ಕೊಂಡಿದ್ನಪ್ಪ. ಬಟ್ ಏನೋ ಮಾಡ್ಬಿಡ್ತಾರೆ ಕೃಷ್ಣ ಬೈರೇಗೌಡರು ಅನ್ಕೊಂಡಿದ್ದು, ಆಗಿಲ್ವಂತೆ. ಅದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದಾದ್ಮೇಲೆ ಆದ್ರೂ ವಿತರಣೆ ಮಾಡಬೇಕಾಗಿತ್ತು, ಇನ್ನೂ ಕೂಡ ವಿತರಣೆ ಆಗಿಲ್ಲ ಅನ್ನೋದು ಇವರ ಆರೋಪ. ಫೈನ್. ಅದಾದ್ಮೇಲೆ ಸ್ವರೂಪ್ ಪ್ರಕಾಶ್ ಅವರ ಅಧ್ಯಕ್ಷತೆಯನ್ನ ಕಸ್ಕೊಂಡಿದ್ದಾರೆ, ಅವರಿಗೆ ಅಪಮಾನ ಮಾಡಿದ್ದಾರೆ, ಇನ್ನೊಂದು ಹೆಸರು ಏನೋ ಗೌರವ ಕೊಟ್ಟಿಲ್ಲ ಅನ್ನತಕ್ಕಂಥ ಆರೋಪ. ಅವತ್ತು ಸ್ವರೂಪ್ ಪ್ರಕಾಶ್ ಅವರು ಕೂಡ ಹಾಸನ ನಗರದಲ್ಲೇ CM ಬಂದು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಬ್ರು ಸ್ಥಳೀಯ ಶಾಸಕರಾಗಿ ಅವರು ಹೋಗಿ ಅಲ್ಲಿ ಅದನ್ನ ಪ್ರಶ್ನೆ ಮಾಡ್ಬೋದಾಗಿತ್ತು. ಫೈನ್, ಈಗಲೂ ಕಾಲ ಮಿಂಚಿಲ್ಲ, ಅಧಿವೇಶನದಲ್ಲೇ ಇದ್ದಾರೆ, ಹಕ್ಕುಚ್ಯುತಿ ಮಂಡನೆ ಮಾಡ್ಕೊಳ್ಳಿ. ಹಿಡನ್ ಅಜೆಂಡಾ ಕೂಡ ಇತ್ತು. ಅದೊಂಥರ ಕಾಂಗ್ರೆಸ್ ಕಾರ್ಯಕ್ರಮ ಅಂತ ಹೇಳಿಕೊಳ್ಳೋದಕ್ಕಿಂತ ಈಗ ಅದರಲ್ಲಿ ಎಲ್ಲ ಪಕ್ಷದ ಶಾಸಕರನ್ನು ಹಾಕಿದ್ದಾರೆ. ಸರ್ಕಾರದಿಂದನೇ ಅಡ್ವರ್ಟೈಸ್ಮೆಂಟ್ ಇದೆ, ನಾವಿದೇ ಫಸ್ಟ್ ನೋಡಿದ್ದು. ಸರ್ಕಾರದಿಂದನೇ ಅಡ್ವರ್ಟೈಸ್ಮೆಂಟ್ ಇದೆ. ಆಮೇಲೆ ಸರ್ಕಾರದಿಂದನೇ ಸರ್ಕಾರಿ ಬಸ್ಗಳನ್ನೆಲ್ಲ ಕರೆಸಿ, ವಾಹನ ಕರೆಸಿ ಎಲ್ಲ ಮಾಡಿದ್ದಾರೆ. ಇದು ಯಾರು ದುಡ್ಡಿದು? ಈಗ ನೀವು ಕಂದಾಯ ಇಲಾಖೆ ಒಳ್ಳೆ ಕೆಲಸ ಮಾಡಿದೆ, ಬೈರೇಗೌಡರು ಒಳ್ಳೆ ಕೆಲಸ ಮಾಡಿದ್ದಾರೆ, ನಾವು ಸ್ವಾಗತಾರ್ಹ ಮಾಡ್ತೀವಿ. ಮನೆ ಬಾಗಿಲಿಗೆ ಸರ್ಕಾರ ಹೋಗಬೇಕು ನಿಜ, ಕೃಷ್ಣ ಬೈರೇಗೌಡರು ಕಂದಾಯ ಮಂತ್ರಿಗಳು ಹೋಗಬೇಕು ನಿಜ. ಆದರೆ ಎಲ್ಲ ಫಲಾನುಭವಿಗಳಲ್ಲಿ ಅಲ್ಲಿ ಬಂದಿಲ್ಲ. ಅಲ್ಲಿ ಕಂದಾಯ ಇಲಾಖೆಯಲ್ಲಿ 15-20 ಥರದ ದಾಖಲಾತಿಗಳಿವೆ. ಕೋಡಿ ಕಾರ್ಯಕ್ರಮ ಅತ್ಯುತ್ತಮ ಕಾರ್ಯಕ್ರಮ ಅದು. ಆದರೆ ಇವುಗಳನ್ನು ಹಂಚೋದಕ್ಕೆ ಎಲ್ಲ ಸಾಧ್ಯ ಆಯಿತಾ? ಅಲ್ಲಿ
ಕೇವಲ ಪ್ರತಿ ತಾಲೂಕಿಗೆ 1-2 ಸಾಂಕೇತಿಕವಾಗಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಉಳಿದವೆಲ್ಲ ಎಲ್ಲಿ ಹೋದವು? ನೀವೆಲ್ಲವನ್ನು ಅಷ್ಟು ಜನ ಕರೆಸಿದ ಮೇಲೆ ಅವರಿಗೆ ಎಲ್ಲ ಅಲ್ಲೇ ಕೊಡಬೇಕಾಗಿತ್ತಲ್ಲ, ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ. ಹಾಗೆ ಮಾಡಿಲ್ಲ ಅವರು. ಪುನಃ ಅದೇ ಫಲಾನುಭವಿಗಳು ಸರ್ಕಾರಿ ಕಚೇರಿಯನ್ನು ಅಲಿಬೇಕಾಗಿದೆ. ಈಗ ಪುನಃ ಲಂಚ ಕೊಟ್ಟು, ಹಣ ಕೊಟ್ಟು ಪುನಃ ಆ ಕೆಲಸವನ್ನು ಪಡಿಬೇಕಾಗಿದೆ. ಡಾಕ್ಯುಮೆಂಟ್ ಪಡೆಯೋದಕ್ಕೇ ಆಯಿತು, ನಿಮ್ಮ ವಿ ಎಗಳು ಕಳಿಸಿ, ಗ್ರಾಮ ಸಭೆ ಮಾಡಿ, ಗ್ರಾಮ ಪಂಚಾಯತ್ಗಳು ಇನ್ನೂ ಕೂಡ ಅಸ್ತಿತ್ವದಲ್ಲಿ ಇದ್ದಾವೆ, ಅವ್ರ ಮೂಲಕ ಹಂಚಿ. ಕನಿಷ್ಠ ಜನರಿಗೆ ಹಳ್ಳಿಗಳಲ್ಲೇ ತಲುಪ್ತಾವಲ್ಲ ನಿಮ್ಮ ಕಂದಾಯ ಇಲಾಖೆ ಇರ್ಬೋದು, ಯಾವುದೇ ಇಲಾಖೆ ಸವಲತ್ತು. ಅದನ್ನು ಯಾಕೆ ಮಾಡಲಿಲ್ಲ? ಸುಮ್ಮನೆ ಕಣ್ಣೊರೆಸೋದಕ್ಕೆ ನಾವು ಸಮರ್ಪಣಾ ಸಮಾವೇಶ ಮಾಡ್ತಾಯಿದ್ದೀವಿ, ಸರ್ಕಾರದ ದಾಖಲಾತಿಗಳನ್ನು ಹಂಚ್ತಾ ಇದ್ದೀವಿ. ಹಂಚೋದು ಕೇಂದ್ರೀಕೃತ ಕಾರ್ಯಕ್ರಮ ಮಾಡಿಕೊಂಡಲ್ಲ, ಅದು ವಿಕೇಂದ್ರೀಕರಣ ಮತ್ತು ಬಡ ಬೋರೇಗೌಡರ ಮನೆಗೆ ಹೋಗಬೇಕು. ಜಿಲ್ಲಾಧ್ಯಕ್ಷ ಹಾಗೂ ಮಾಜಿ ಶಾಸಕ KS ಲಿಂಗೇಶ್ ಕೂಡ ಮಾತನಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಕಳೆದ 2.5 ವರ್ಷದಲ್ಲಿ ಜಿಲ್ಲೆಗೆ ಎಷ್ಟು ಅನುದಾನವನ್ನು ಮಂಜೂರು ಮಾಡಿದೆ, ಉದ್ಘಾಟನೆಗೊಂಡಿರತಕ್ಕಂಥ ಕಾಮಗಾರಿಗಳಿಗೆ ನಿಮ್ಮ ಸರ್ಕಾರದ ಅನುದಾನ ಎಷ್ಟು ಎಂಬ ಕುರಿತು ಮಾಹಿತಿ ನೀಡಬೇಕು. ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಮಾವತಿ ಜಲಾಶಯದ ಬಳಿ ಉದ್ಯಾನವನವನ್ನು ನಿರ್ಮಾಣ ಮಾಡುವ ಭರವಸೆಯನ್ನು ನೀಡಿದ್ದಾರೆ. ಅದನ್ನು ನಾವು ಸ್ವಾಗತಿಸ್ತೀವಿ. ಈ ಹಿಂದೆ ನಾವು ಕೂಡ ಪ್ರಯತ್ನ ಮಾಡಿದ್ವಿ, ಆದರೆ ಅದಾಗಿರಲಿಲ್ಲ. ಇದು ಕೇವಲ ಭರವಸೆಯಾಗಿ ಉಳಿಬಾರದು. ಈ ಹಿಂದೆ ಕೂಡ ಮಲ್ನಾಡು ಭಾಗದಲ್ಲಿ ರಸ್ತೆ ಕುಸಿತ ತಡೆಗೆ 299 ಕೋಟಿಗಳನ್ನ ಕಳೆದ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು. ಆದ್ರೆ ಇದುವರೆಗೂ ಕೂಡ ₹1 ಅನುದಾನ ಬಂದಿಲ್ಲ. ಇದು ಕೂಡ ಹಂಗೆ ಆಗಬಾರದು ಅಂತ ಒತ್ತಾಯಿಸಿದರು. ಕಳೆದ 2.5 ವರ್ಷದಿಂದ ಅವ್ರ ಸಾಧನೆಯನ್ನು ಏನು ಕೆಲಸ ಕೊಟ್ಟರೆ ಈ ಜಿಲ್ಲೆಗಳಿಗೆ, ಜಿಲ್ಲೆ ಇದ್ರೆ ತಾಲೂಕುಗಳಿಗೆ ಒಂದಾದ್ರೂ ಒಂದು ಹೊಸ ಕೆಲಸ, ಅಭಿವೃದ್ಧಿ ಮರೀಚಿಕೆ. ಕೇವಲ ಕಂದಾಯ ಇಲಾಖೆ ಒಂದೇ ಒಂದು ಸಾಧನೆ, ಹಿಂದಿಂದಲೂ ಸಹ ನಡ್ಕೊಂಬಂದಿದ್ದ ಪ್ರೋಸೆಸ್, ಅದೇನು ಇವತ್ತು ಆಗಿರ್ತಕ್ಕಂಥದ್ದಲ್ಲ. ಚಾಲನೆ ಕೊಟ್ಟಿದ್ದಾರೆ ಅಷ್ಟೇ. ಇನ್ನೆಲ್ಲದೂ ಆಗಿದೆಯಾ? ಯಾರು ದುಡ್ಡು ಹಿಡ್ಕೊಂಡು ಹೋಗ್ತಾರೆ? ರಿಯಲ್ ಎಸ್ಟೇಟ್ನರಿದ್ದಾರೆ, ಅವರು ಬೇರೆ ಕೆಲಸ ಆಗ್ತವೆ. 516 ಇಲ್ಲ, ಮತ್ತೊಂದಿಲ್ಲ, ಓಡಿನೂ ಆಗಲಿಲ್ಲ, ಮತ್ತೊಂದಲ್ಲ. ಉದಾಹರಣೆಗೆ ಎಷ್ಟು ಅರ್ಜಿ ಕೊಟ್ಟಿದ್ವಿ ಜೋಡಿಸಾನಹಳ್ಳಿ, ಬೇಲೂರು ತಾಲೂಕು ಹಳೇಬೀಡು ಹೋಬಳಿ. ಈ ವ್ಯವಸ್ಥೆನ ಅದೇನಾರು ಆಯಿತಾ? ಸುಮಾರು 450 ಎಕರೆ ಜಮೀನು, 60-70 ವರ್ಷ ಆಯಿತು. ಯಾವ ತಹಸೀಲ್ದಾರ್ ಬರಲಿಲ್ಲ, BAನೂ ಬರಲಿಲ್ಲ, ಪೋಡಿ ಮಾಡೋರು ಸರ್ವೇರು ಬರಲಿಲ್ಲ. ಹೇಳ್ಕೊಳಕ್ಕೆ ಸಾಧನೆ ಕೇವಲ ಪತ್ರಿಕೆ ಮೇಲೆ ಪ್ರಕಟಣೆ ಹೊಡ್ಸ್ಕೊಂಡು ಆಗ್ತಕ್ಕಂಥ ಕೆಲಸ ಆಗಿದ್ದಾವೆ, ಯಾವುದೊಂದು ಅಭಿವೃದ್ಧಿ ಇಲ್ಲ. ಮತ್ತು ರೈತರು ಏನಾಗಿದ್ದಾರೆ ಜಿಲ್ಲೆಯಲ್ಲಿ? ಆಲೂಗೆಡ್ಡೆ ಬೆಳ್ಕೊಂಡು ಹೆಂಗ 3 ತಿಂಗಳು ಗೇಮ್ ಹಾಕೋರು. ಲಾಟ್ ಹೊಡಿತು, ಇಲ್ಲ ಏನೋ ಒಂದು ಬದುಕಿನ ಕಟ್ಕೊಳ್ತಕ್ಕಂಥ ರೈತರು ಆಗ್ತದೆ. ಇವತ್ತು ಆಲೂಗೆಡ್ಡೆ ಬೆಳೆಯೋಕ್ಕೆ ಅವಕಾಶನೇ ಇಲ್ಲ. ರೋಗ ಮತ್ತೊಂದು ಬಂದುಬಿಟ್ಟು ಇವತ್ತು ಇದು ಕಮ್ಮಿ ಆಯ್ತು, ಹೆಕ್ಟೇರುವೆ ಆಗ್ತಕ್ಕಂಥದ್ದು. ಜನ ಬದಲಿ ವ್ಯವಸ್ಥೆ ಅಂದ್ಕೊಂಡು ಇವತ್ತು ಮೆಕ್ಕೆಜೋಳ ಬೆಳೆಯಿದ್ರು. ಏನಾಗಿದೆ ಈ ತಾಲೂಕಲ್ಲಿ, ಈ ಜಿಲ್ಲೆಯಲ್ಲಿ? ರೋಗ ಬಂತು, ಸೈನಿಕ ಹುಳು ಹಾವಳಿ ಬೇರೆ, ಬಿಡಿ ಸುಳಿ ಬೇರೆ. ಇಲಾಖೆಗಳು ಏನು ಮಾಡ್ತಿದ್ದಾವೆ? ರೈತರ ಪರವಾಗಿ ಬಂದು ನಿಂತ್ಕೊಂಡ್ವಾ? ಅಪ್ಪಿತಪ್ಪೇನೋ ಒಂದಷ್ಟು ಬೆಳೆದಿದ್ದಾರೆ. ಮಾರ್ಕೆಟಾಗ 1600, 1800 ರೇಟು. ಕಷ್ಟಪಟ್ಟಿದ್ದಾರೆ, ಸಾಲ ಸೋಲ ಮಾಡಿದ್ದಾರೆ. ಇವರು ಖರೀದಿ ಕೇಂದ್ರ ತೆಗೀರಿ ಅಂದರೆ 2400ಕ್ಕೆ ಸೊಸೈಟಿ ಮೂಲಕ ಬರೀ ಹೇಳಿಕೆ. ಸಹಕಾರ ಸಂಘಗಳು ಮೂಲಕ ಅಂತ ರೈತರೆಲ್ಲ. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ S ದೇವೇಗೌಡ, ಮಹಾನಗರ ಪಾಲಿಕೆ ಮಾಜಿ ಪೌರಾಯುಕ್ತರಾಗಿದ್ದಂತಹ ಗಿರೀಶ್ ಚನ್ವೀರಪ್ಪ, ಮಾಧ್ಯಮ ವಕ್ತಾರ ಹೊಂಗಿರ ರಘು ಹಾಜರಿದ್ದರು. ಜಿಲ್ಲೆಯಲ್ಲಿನ ಅಪರಾಧ ಪ್ರಕರಣಗಳು ಏರಿಕೆ ಆಗ್ತಾ ಇದ್ದು, ಇದನ್ನು ತಡೆಗಟ್ಟುವಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅವರನ್ನ ತಕ್ಷಣವೇ ವರ್ಗಾವಣೆ ಮಾಡಬೇಕು ಅಂತ ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಅಖಿಲ ಯೋಗೇಶ್ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಹಮ್ಮದ್ ಸುಜಿತ್ ಅವರ ನೇತೃತ್ವದಲ್ಲಿ ಕಾನೂನು ಸುವ್ಯವಸ್ಥೆ ಗಂಭೀರವಾಗಿ ಹದಗೆಟ್ಟಿದೆ. ಜಿಲ್ಲೆಯಲ್ಲಿ ಕೊಲೆ, ಸುಲಿಗೆ, ದರೋಡೆ, ಗಾಂಜಾ, ಡ್ರಗ್ಸ್ ವ್ಯಾಪಾರ, ಜೂಜಾಟ ಸೇರಿ ಹಲವು ಕಾನೂನು ಬಾಹಿರ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇದ್ದು, ಪೊಲೀಸ್ ಇಲಾಖೆಯ ಇಂಟೆಲಿಜೆನ್ಸ್ ವಿಭಾಗದ ಕಾರ್ಯಕ್ಷಮತೆಯ ಮೇಲೂ ಕೂಡ ಸಾಕಷ್ಟು ಅನುಮಾನ ಮೂಡ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ನಡೆದ ಗಾಂಜಾ ನಶೆಯಲ್ಲಿ ಯುವಕನ ಹತ್ಯೆ ಮಾಡಲಾಗಿರ್ತಕ್ಕಂಥ ಪ್ರಕರಣ, ಈ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳು ಪ್ರತಿನಿತ್ಯ ನಗರದಲ್ಲಿ ರಾಜಾರೋಷವಾಗಿ ನಡೀತಾ ಇರತಕ್ಕಂಥದ್ದು. ಆದ್ರೆ ಪೊಲೀಸ್ ಇಲಾಖೆ ಅದನ್ನು ತಡೆಗಟ್ಟುವಲ್ಲಿ ಸಂಪೂರ್ಣವಾಗಿ ವೈಫಲ್ಯವನ್ನ ಅನುಭವಿಸ್ತಾ ಇದೆ. ಅಪರಾಧ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಬಿಡುವಂತಹ ಪರಿಸ್ಥಿತಿಗೆ ಬಂದು ನಿಂತುಬಿಟ್ಟಿದೆ ಅಂತ ಆದ್ರೆ ಪೊಲೀಸ್ ಇಲಾಖೆ ಮಾತ್ರ ಇದನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಇದ್ರ ಬಗ್ಗೆ ಸರ್ಕಾರ ಮತ್ತೆ ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ಇನ್ನು SP ಮಹಮ್ಮದ್ ಸುಜಿತ್ ಅವರು ಹಾಸನಕ್ಕೆ ಬಂದ ನಂತರ ಎಷ್ಟು ಇಂತಹ ಅಡ್ಡೆಗಳ ಮೇಲೆ ದಾಳಿ ನಡೆಸಿದ್ದಾರೆ, ಎಷ್ಟು ಆರೋಪಿಗಳನ್ನ ಬಂಧಿಸಲಾಗಿದೆ, ಜನರ ಎದುರೇ ನಡೀತಾ ಇರ್ತಕ್ಕಂಥ ಅನಧಿಕೃತ ಚಟುವಟಿಕೆಗಳು ಕೂಡ ಕ್ರಮ ಕೈಗೊಂಡಿರ್ತಕ್ಕಂಥ ಬಗ್ಗೆ ಮಾಹಿತಿ ನೀಡಬೇಕು.
ಅಂಡ್ ಹಾಸನ ಜಿಲ್ಲೆಗಿಂತ ಅಧಿಕಾರಿ ಬೇಕೇನ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ಅನೇಕ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ವಿಶೇಷ ತಂಡವನ್ನ ರಚಿಸಿ ತನಿಖೆಯನ್ನು ನಡೆಸಬೇಕು. SP ಅವರನ್ನು ಶೀಘ್ರ ವರ್ಗಾವಣೆ ಮಾಡಬೇಕು. ಪಕ್ಷಾತೀತವಾಗಿ ವಿವಿಧ ಸಂಘಟನೆಗಳನ್ನು ಒಗ್ಗೂಡಿಸಿಕೊಂಡು ಹಿರಿಯ ಪತ್ರಕರ್ತರು, ಸಾಹಿತಿಗಳು, ಜನಪರ ಚಿಂತಕರು ಇವರೆಲ್ಲರನ್ನ ಸೇರಿಸ್ಕೊಂಡು SP ಮಹಮ್ಮದ್ ಸುಚಿತಾ ಅವರನ್ನ ಜಿಲ್ಲೆಯಿಂದ ದಯವಿಟ್ಟು ಕಳಿಸ್ಬಿಡಿ ಸ್ವಾಮಿ ಅಂತ ಹೇಳಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಉದ್ದೇಶಿಸಿದ್ದೀವಿ. ಅದಕ್ಕೆಲ್ಲರೂ ಸಹಕಾರ ಕೊಡಬೇಕು. ಒಂದು ವೇಳೆ ಯಾರು ಕೂಡ ಸಹಕಾರ ಕೊಡೋದಾದ್ರೆ ನಾನೇ ಅಮರಣಾಂತ ಉಪವಾಸವನ್ನ ಕೈಗೊಳ್ಳುತ್ತೀನಿ ಅಂತ ಒತ್ತಾಯಿಸಿದ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಆಮ್ ಆದ್ಮಿ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಆನಂದ್, ತಾಲೂಕು ಅಧ್ಯಕ್ಷ ಮಂಜು, ಕಾರ್ಯದರ್ಶಿ ಖಾದರ್ ಹಾಗೂ ಕಾರ್ಯಕರ್ತೆ ಶೋಭಾ ಉಪಸ್ಥಿತರಿದ್ದರು. ಅದನ್ನು ವಿವರಣೆ ಮಾಡೋಕ್ಕೂ ಕೂಡ ಕಷ್ಟವಾದ ರೀತಿಯಲ್ಲಿ ಕೊಲೆ ಮಾಡಿ, ಅದು ಯಾವುದೇ ಭಯ ಇಲ್ಲದಲೇ ಒಬ್ಬ ಗಾಂಜನ ಸೇವನೆ ಮಾಡಿ ಕೊಲೆ ಮಾಡಿ ವಿಡಿಯೋ ಮಾಡಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದಾನೆ. ಇದು ಈ ಜಿಲ್ಲೆಯ ಪೊಲೀಸ್ ಇಲಾಖೆ ಇದೆಯಾ, ಸತ್ತೋಗಿದೆಯಾ, ಅಥವಾ ಅದ್ರ ಬಗ್ಗೆ ಅವರು ಕಂಪ್ಲೀಟು ನಿರ್ಲಕ್ಷ್ಯ ವಹಿಸಿರೋದ್ರಿಂದ ಇದೆಲ್ಲ ಆಗಿದೆ ಅಂತೇಳಿ ನಾವು ಇವತ್ತು ಈ ಮಾಧ್ಯಮದ ಮುಖಾಂತರ ಈ ಪೊಲೀಸ್ ಇಲಾಖೆಯ ವೈಫಲ್ಯನ ನಾವು ಖಂಡಿಸ್ಬೇಕು ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿನ ಮಾಡ್ತಾಯಿದ್ವಿ. ಸ್ನೇಹಿತರೆ, ಈಗಿರ್ತಕ್ಕಂಥ ಏನು SP ಅವರಿದ್ದಾರೆ, ಜಿಲ್ಲಾ ವರಿಷ್ಠ ಅಧಿಕಾರಿಗಳು, ಅವ್ರು ಬಂದ ಮೇಲೆ ಇಡೀ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ರಕ್ಷಣೆ ಅನ್ನೋದೇ ಇಲ್ಲಾಗಿದೆ. ಇವತ್ತು SLC PUC ಓದ್ತಿರೋಂಥ ಮಕ್ಕಳಿಗೆ ತುಂಬ ಸುಲಭವಾಗಿ ಗಾಂಜಾ ಸಿಗ್ತಾಯಿದೆ, ಮಾದಕ ದ್ರವ್ಯಗಳು ತುಂಬ ಸಿಗ್ತಿದ್ದಾವೆ. ಎಷ್ಟರ ಮಟ್ಟಿಗೆ ಅಂದರೆ ಹಳ್ಳಿಲಿ ಅದು ಇತಿಹಾಸ ಇಷ್ಟು ವರ್ಷ ಇಲ್ಲದೇ ಇರೋ ಅಂಥದ್ದು ಈ ಒಂದು 2-2.5 ವರ್ಷದಿಂದ ಅಂತೂ, ಇತ್ತೀಚೆಗೆ 1 ವರ್ಷದಿಂದ ಅಂತೂ ತುಂಬ ಜಾಸ್ತಿ ಆಗಿದೆ. ಮತ್ತು ಮನೆ ಹತ್ರನೂ ಕೂಡ ಈ ಹಿಂದೆ 2 ತಿಂಗಳ ಹಿಂದೆ ನಿಮಗೆಲ್ರಿಗೂ ನೆನಪಿರಬೇಕು, ಮನೆ ಹತ್ರನೇ ಇಲ್ಲಿ KFRM ಒಂದು ಗಾಂಜಾ ಗಿಡ ಬೆಳೆದ್ಬಿಟ್ಟಿದ್ರು. ಅಂದರೆ ಇಲ್ಲಿ ಇಂಟೆಲಿಜೆನ್ಸಿ ಏನು ಮಾಡ್ತಿದೆ, ಈ ವರಿಷ್ಠಾಧಿಕಾರಿಗಳು ಏನು ಮಾಡ್ತಿದ್ದಾರೆ, ಇದು ನಮಗೆ ಆಘಾತಕಾರಿ ಸುದ್ದಿಯಾಗಿದೆ. ಇವತ್ತು ನಾನೊಂದು ರಾಜಕೀಯ ಪಕ್ಷವಾಗಿ ಮಾತಾಡ್ತಾಯಿದ್ದೀನಿ, ಆದರೆ ಇದು ಹಾಸನ ಜಿಲ್ಲೆಯ ನಾಗರಿಕರ ವಿಷಯ. ತಮ್ಮ ಮಕ್ಕಳನ್ನ ಯಾವ ರೀತಿ ಪಾಲನೆ ಮಾಡ್ಕೋಬೇಕು, ಅವ್ರನ್ನ ಹೆಂಗೆ ಈ ಡ್ರಗ್ಸಿಂದ ಮುಕ್ತ ಮಾಡಬೇಕು ಅನ್ನೋದು. ನಾನು ಖುದ್ದು SP ಅವ್ರಿಗೆ ಒಂದು ಮೆಸೇಜ್ ಹಾಕಿದ್ನಿ, ಅವ್ರು ಫೋನ್ ರಿಸೀವ್ ಮಾಡಿಲ್ಲ ಅಂತ ಅಂದರೆ, ಸರ್ ಇಷ್ಟು ವರ್ಷ ಬಂದಂಥ SPಗಳು ನನ್ನ ನಂಬರ್ ಇದೆ, ನಾನೇನಾರು ಒಂದು ಫೋನ್ ಮಾಡಿದರೆ ವಾಪಸ್ ಫೋನ್ ಮಾಡ್ತಿದ್ರು, ಹೇಳಿ ನಂಬರ್ ಫೀಡ್ ಆಗಿದೆ ಅದರಲ್ಲಿ, ಹೇಳಿ ಯೋಗೇಶ್ ಏನು ಪ್ರಾಬ್ಲಮ್ಮು ಅಂತೇಳಿ 10 ಸತಿ ಫೋನ್ ಮಾಡಿದರು. ಇವರು ನಮ್ಮ ವರಿಷ್ಠಾಧಿಕಾರಿಗಳು ಫೋನೇ ರಿಸೀವ್ ಮಾಡಲ್ಲ. ನಾನೊಂದು ಮೆಸೇಜ್ ಹಾಕಿದರೆ ಆ ಮೆಸೇಜ್ಗೆ ಒಂದು ವಾಪಸ್ ರಿಪ್ಲೈ ಇಲ್ಲ, ರೈಟಿಂಗಲ್ಲಿ ಮೆಸೇಜ್ ಹಾಕಿದ್ರೆ ವಾಪಸ್ ರಿಪ್ಲೈ ಇಲ್ಲ. ಇದೇನು ದುರಂತ ಸರ್ ಇದು? ಇಂಥ ಅಧಿಕಾರಿಗಳು ನಮಗೆ ಬೇಕಾ? ಇಂಥರ ಅವಶ್ಯಕತೆ ಇದೆಯಾ? ಮತ್ತು ನಿಮಗೊಂದು ಮಾಹಿತಿ ಇರಲಿ, ನಿಮ್ಮೆಲ್ರಿಗೂ ಗೊತ್ತಿರೋ ಅಂಥದ್ದೇ, ಇವ್ರಿಗೆ ಯಾರ್ಯಾರು ಮಟ್ಕ ಆಡಿಸ್ತಾರೆ, ಯಾರು ಇಸ್ಪೀಟ್ನ ಜೂಜ್ ಆಡಿಸ್ತಾವ್ರೆ ಎಲ್ಲರೂ ಗೊತ್ತಿರೋರೆ ಸರ್, ಯಾರು ಗೊತ್ತಿಲ್ಲದೆ ಇರಲಿಲ್ಲ. ಒಬ್ಬ ಸಬ್ ಇನ್ಸ್ಪೆಕ್ಟ್ರ್, ಸರ್ಕಲ್ ಇನ್ಸ್ಪೆಕ್ಟ್ರು ಹೋಟ್ಲ ಹತ್ರ ಇತ್ಕೊಂಡು ಅಂಥವ್ರ ಜೊತೆ ಕಾಪಿ ಕುಡಿದ್ರೆ ಟೀ ಕುಡಿದ್ರೆ ಏನಾಗುತ್ತೆ? ಸಾರ್ವಜನಿಕವಾಗಿ ನೋಡಿದವರು, ಓ ಅಣ್ಣನ ಜೊತೆ ಪೊಲೀಸೇ ಚೆನ್ನಾಗಿವ್ರೆ, ನಾವೇನು ಬೇಕಾದ್ರೂ ಮಾಡೋದು, ಅವನು ಅಣ್ಣ ಆತಾನೆ, ಇವ್ರೇನಾಗ್ತಾರೆ, ಸಂಬಳ ಇಸ್ಕೊಂಡು ಇವ್ರು ಅಣ್ಣ ಆತಾರೆ, ಅವ್ರಿಗೆ ಇವರು PA ಆತಾರೆ, ಅವ್ರಿಗೆ ಸೆಕ್ಯೂರಿಟಿ ಕೊಡ್ತಾವ್ರೆ ಇವರೇ ಹೇಳಿಸ್ತಾವ್ರೆ ಅಂತ. ಇದು ಜಿಲ್ಲಾಧಿಕಾರಿಗಳ ಗಮನಕ್ಕಿಲ್ವಾ? ಇವ್ರ ಹತ್ರ ಇಂಟೆಲಿಜೆನ್ಸಿ ಇಲ್ವಾ? ಹೌದು ಸರ್, ಒಬ್ಬ ಇಸ್ಪೀಟ್ ಆಡಿಸ್ತಾವನೆ ಅಂತ ಇಡೀ ಸಮಾಜಕ್ಕೆ ಗೊತ್ತಿರುತ್ತೆ. ಅಂಥವ್ರ ಜೊತೆ ನಿಂತ್ಕೊಂಡು ಹೋಟ್ಲಲ್ಲಿ ಕಾಪಿ ಕುಡಿತಾರೆ ಇವರು. ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಕಾಪಿ ಕುಡಿತಾರೆ ಸರ್. ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ನಿಲ್ತಾ ಇಲ್ಲ, ನಿಲ್ಲಕ್ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಕೇಂದ್ರ ಸರ್ಕಾರಕ್ಕೆ ಈ ಬಗ್ಗೆ ಚಿಂತೆ ಇಲ್ಲ. ಪರಿಣಾಮವಾಗಿ ಆನೆಗಳ ಹಾವಳಿ ತಡೆಗಟ್ಟಕ್ಕಾಗ್ತಾ ಇಲ್ಲ. ಸ್ಥಳೀಯ ಶಾಸಕರು ಕೂಗಾಡಿದ ಕ್ಷಣಕ್ಕೆ ಆನೆಗಳು ಜಾಗದಿಂದ ಖಾಲಿ ಮಾಡೋದಿಲ್ಲ. ಪರಿಣಾಮ ಆನೆ ಹಾವಳಿ ಹೆಚ್ಚಾಗಿ ಹೋಗಿದೆ. ಆನೆ ಹಾವಳಿಯನ್ನ ಖಂಡಿಸಿ ಕಡಗುಪ್ಪೆ, ಅನುಗುಟ್ಟ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು, ಸುತ್ತಮುತ್ತಲಿನ ರೈತರು ಹಾಗೂ ಕಾಫಿ ಬೆಳೆಗಾರರು ರಸ್ತೆ ತಡೆ ನಡೆಸಿ ಅಧಿಕಾರಿಗಳ ವಿರುದ್ಧ ಹಾಗೂ ಅರಣ್ಯ ಸಚಿವರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಇದರಿಂದ 50 ಪೈಸದ ಉಪಯೋಗ ಆಗಲಿಲ್ಲ. ಆದ್ರೂ ಅವ್ರು ಮಾಡಿದ್ದಾರೆ ಸಹಜ ಆಕ್ರೋಶ ವ್ಯಕ್ತಪಡಿಸಕ್ ಬೇರೆ ದಾರಿ ಏನಿದೆಯಪ್ಪ?
ಪರಿಣಾಮ ಪಾಪ ಪ್ರತಿಭಟನೆ ಮಾಡ್ಕೊಂಡಿದ್ದಾರೆ. ಮಲೆನಾಡು ಭಾಗವಾದ ಅರೆಹಳ್ಳಿ ಹೋಬಳಿಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಅನುಗಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬೀಡು ಬಿಟ್ಟಿದ್ದು, ಕಾಡಾನೆಗಳನ್ನ ಓಡಿಸೋದಿರಲಿ, ಅವುಗಳಿಂದ ನಮಗೆ ರಕ್ಷಣೆ ನೀಡೋದಕ್ಕೆ ಅರಣ್ಯ ಇಲಾಖೆಯ ಒಬ್ಬ ಅಧಿಕಾರಿಯು ಈ ಬಗ್ಗೆ ಸಮಸ್ಯೆ ಆಲಿಸಲು ಬರ್ತಾ ಇಲ್ಲ ಅಂತ ಗ್ರಾಮಸ್ಥರು ಅಸಮಾಧಾನ, ಆಕ್ರೋಶ, ಅಸಹಕಾರವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿರ್ತಕ್ಕಂಥ ಗ್ರಾಮಸ್ಥ KG ಕುಮಾರ್, ನಮ್ಮ ಅನುಗಟ್ಟ ಗ್ರಾಮದ ಭಾಗದಲ್ಲಿ ಸುಮಾರು 20-30 ಹೆಚ್ಚು ಕಾಡಾನೆಗಳು ದಾಳಿ ಮಾಡಿ 100ಕ್ಕೂ ಹೆಚ್ಚು ಎಕರೆ ಭತ್ತ, ಕಾಫಿ, ಶುಂಠಿ, ತೆಂಗು ಸೇರಿದಂತೆ ಇನ್ನಿತರ ಬೆಳೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಾವೆ. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಈ ಭಾಗದಲ್ಲಿ ಅರಣ್ಯ ಇಲಾಖೆಯು ಒಬ್ಬ ಅಧಿಕಾರಿ ಕೂಡ ಇತ್ತ ಸುಳಿಯೋದಿಲ್ಲ. ಸಾವು ನೋವಾದಾಗ ಮಾತ್ರ ಬರುವ ಅರಣ್ಯ ಇಲಾಖೆ ಅಧಿಕಾರಿಗಳು ಬೆಳೆಗಾರರ ಸಂಕಷ್ಟವನ್ನ ಅರಿಯಲು ಕನಿಷ್ಠ ಸೌಜನ್ಯಕ್ಕೂ ಕೂಡ ಈ ಭಾಗದಲ್ಲಿ ಪರಿಶೀಲನೆ ಮಾಡ್ತಾ ಇಲ್ಲ. ಇನ್ನು ಅರಣ್ಯ ಸಚಿವರು ಹಾಗೂ ಅವರ ಇಲಾಖೆಯ ಸಿಬ್ಬಂದಿಗಳು ನಿದ್ರೆಗೆ ಮಾತ್ರ ಸೀಮಿತ ಆಗಿಬಿಟ್ಟಿದ್ದಾರೆ. ಇಂತಹ ಲಜ್ಜೆಗೆಟ್ಟ ಸಚಿವರು ಆ ಸ್ಥಾನದಲ್ಲಿ ಕೂರಲು ಯೋಗ್ಯತೆ ಇಲ್ಲ. ಕೂಡಲೇ ಆನೆಗಳನ್ನು ಸ್ಥಳಾಂತರ ಮಾಡಬೇಕು, ಮತ್ತೆ ನಿಮ್ಮ ಭಿಕ್ಷೆಯ ಪರಿಹಾರ ನಮಗೆ ಬೇಕಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ದೂರಿ ಚೇತನ್, ರೈತ ಸಂಘದ ಅಧ್ಯಕ್ಷ ಭೋಗ ಮಲ್ಲೇಶ್, ಅರೆಹಳ್ಳಿ ಹೋಬಳಿಯ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಶರೀಬ್ ಫರ್ಹಾನ್, ಮಾಜಿ ಅಧ್ಯಕ್ಷ ಬಸವರಾಜ್, ವೀರಭದ್ರ ಶೆಟ್ಟಿ, ಸತೀಶ್, ಚಂದನ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಆನೆ ಹಾವಳಿಯಿಂದ ಸಾವಿರಾರು ಎಕರೆ ನಾಶಗೊಂಡಿದ್ದೀವಿ ನಾವು. ಭತ್ತದ ಬೆಳೆ ಇರ್ಬೋದು, ಜೋಳದ ಬೆಳೆ ಇರ್ಬೋದು, ಕಾಫಿ ಬೆಳೆ ಇರ್ಬೋದು, ತೆಂಗಿರ್ಬೋದು, ಅಡಿಕೆ ಇರ್ಬೋದು, ಬಾಳೆ ಇರ್ಬೋದು, ಎಲ್ಲ ಆದಾಯ ಮೂಲನ ಕಳ್ಕೊಂಡು ಇವತ್ತು ಬದುಕ್ತಾ ಇದ್ದೀವಿ. ಇವತ್ತು ಆನೆಯಿಂದ ಏನು ಮನುಷ್ಯ ಸಾಯ್ಬೇಕಾದ ಅವಶ್ಯಕತೆ ಇಲ್ಲ. ಆನೆ ಸಾಯೋದು ಸುಳ್ಳಿಲ್ಲ. ರೈತರೇ ಆತ್ಮಹತ್ಯೆ ಮಾಡೋವಂಥ ಸ್ಥಿತಿಗೆ ಹೋಗ್ಬಿಟ್ಟಿದ್ದೀವಿ ನಾವೀಗ. ಕೈ ಬೆಳೆದಂಥ ಬೆಳೆ ವರ್ಷಕ್ಕೊಂದು ಆದಾಯ ನಮಗೆ. ಅವರಂಗೆ ಗಂಟೆಗೆ ಒಂದು ಬೆಲ್ಲು, ತಿಂಗಳಿಗೆ ಒಂದು ಸಂಬಳ ಅಲ್ಲ. ವರ್ಷ ಎಲ್ಲ ಕಷ್ಟಪಟ್ಟಿಗೆ ಅದು ವರ್ಷಕ್ಕೊಂದು ಆದಾಯನ ನಮ್ಮ ಕೈ ತಗೊಳ್ಳಿಲ್ಲ ಅಂದರೆ ನಾವು ಬದುಕೋದು ಹೆಂಗೆ? ಬ್ಯಾಂಕ್ಗಳು ನೋಡಿದರೆ ಸರ್ಪ್ರೈಸ್ ಕಾಯ್ದೆ ಆಕ್ಟಲ್ಲಿ ಜಮೀನುಗಳು ನಮ್ಗೆ ಗೊತ್ತಿಲ್ಲ ಹರಾಜು ಮಾಡ್ತಾರೆ. ಬಂದಂಥ ಆದಾಯನ ಇವತ್ತು ಕುಯ್ಕೊಳ್ಳಂಗಿಲ್ಲ. ಎಲ್ಲ ಆನೆಗಳು ಹುಟ್ಟಿಲಿ ನಾಶ ಆಗೋಗಿದೆ. ಬದುಕೋದು ಹೆಂಗೆ ರೈತರು ಹಂಗಾದ್ರೆ? ಹಾಗಾಗಿ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ಏನು ಇಡೀ ಹಾಸನ ಜಿಲ್ಲೆಯ 3 ತಾಲೂಕುಗಳಿಗೆ ಏನು ಆನೆಗಳ ಹಾವಳಿ ಇದೆ, ಆನೆಗಳನ್ನ ಸ್ಥಳಾಂತರ ಮಾಡೋದ್ರ ಮುಖಾಂತರ ರೈತರನ್ನ ಬದುಕನ್ನ ಕಟ್ಕೊಡ್ಲಿಕ್ಕೆ ಶೀಘ್ರವಾಗಿ ಕಾರ್ಯರೂಪಕ್ಕೆ ತರಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಏನಿದೊಂದು ಸೀಸನ್ ಇದೆ, ಕಾಫಿ ಕೂಲು ಸ್ವಲ್ಪ ಸ್ವಲ್ಪ ಉಳಿದಾರು ಕುಯ್ಕೊಳ್ಳೇಬೇಕು. ಯಾಕೆಂದರೆ ಜೀವನ ಮಾಡಬೇಕಲ್ಲ, ನಾವು ಹೊಟ್ಟೆಪಾಡಿಗಾರ ಮಾಡಲೇಬೇಕು. ಅದು ಮಾಡಾದ್ಮೇಲೆ ಮುಂದಿನ ದಿನಗಳಲ್ಲಿ ಅದೇನು ಬೇಲೂರು ತಾಲೂಕು ಕಚೇರಿ ಇದೆ, ತಾಲೂಕು ಕಚೇರಿ ಮುಂದೆ ನೀವು ನಾವೆಲ್ಲ ಸೇರಿ ಅಹೋರಾತ್ರಿ ಧರಣಿ ಇಟ್ಕೊಂಡು ಯಾಕೆ ಆನೆಗಳನ್ನ ಓಡಿಸಲ್ಲ ನೋಡೋಣ. ಅದು ಹಾಗೆ ಆಗ್ತದೆ ಅಂತ ನೀರಾವರಿ ಒಟ್ಟು ಹಳೆ ಬಿಡಿಗೆ ನೀರೇ ಕೊಡೋಲ್ಲ. ಕೃಷ್ಣ ಮೇಲ್ದಂಡೆ ಮತ್ತು ಇದು ಇನ್ನೊಂದು ಹೇಮಾವತಿ ಮೇಲ್ದಂಡೆ ಅಂತ ಹೇಳಿದ್ರು. ಈಗ ನೀರು ಕೊಡ್ಲಿಲ್ವಾ ಹಳೆಬೀಡು ಒಬ್ಳಿಗೆ? ಈಗ ರನ್ಗಟ್ಟ ಉಡ್ಡಾಗ್ತಾ ಇಲ್ವಾ? ಹಾಗೆ ಹೋರಾಟನ ಮಾಡಿದರೆ ನಮ್ಮ ಹಕ್ಕನ್ನು ಪಡ್ಕೋಬೋದು. ಪಡ್ಕೊಳ್ಳಿಕ್ಕೆ ನೀವೆಲ್ಲ ನಮ್ಮ ಜೊತೆ ಸಹಕಾರ ಕೊಟ್ಟರೆ ನಮ್ಮ ಹೋರಾಟ ಮುಂದೆ ದಿನನಿತ್ಯ ಶುರು ಮಾಡ್ತೀವಿ. ಅದಕ್ಕೆ ನೀವೆಲ್ಲರೂ ಏನಿದೊಂದು ಸೀಸನ್ ಕಳ್ಕೊಳ್ಳಿ, ಆನೆಗಳು ಓಡಿಸೋದು ಕೆಲಸ ಮಾಡೋದ. ಇವತ್ತೇನಾದ್ರು ಸರ್ಕಾರ ಎಚ್ಚೆತ್ತು ಇವತ್ತಿನಿಂದಲೇ ಕಾರ್ಯರೂಪಕ್ಕೆ ತಂದು ಅನಗಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅರಹಳ್ಳಿ ಹೋಬಳಿ ಬೇಲೂರು ತಾಲೂಕಿನಾದ್ಯಂತ, ಇಲ್ಲಿ ಬರೀ ಕಣಗುಪ್ಪೆ ಅಥವಾ ಅನಗಟ್ಟ ಪಂಚಾಯತಿಯರು ಮಾತ್ರ ಇಲ್ಲ, ತಾಲೂಕಿನ ವಿವಿಧ ಭಾಗಗಳ ರೈತರು ಬೆಳೆಗಾರರು ಕೂಡ ಇದ್ದಾರೆ. ಬಹುಶಃ ಕಳೆದ 6-7 ತಿಂಗಳ ಹಿಂದೆ ಇದೇ ಕಣಗುಪ್ಪೆ ಗ್ರಾಮದ ಒಬ್ಬರು ರೈತರು ಬೆಳೆಗಾರರು ನಾವು ಬೆಳ್ಳಾವರದಲ್ಲಿ ಕಾಡಾನೆ ದಾಳಿಗೆ ತುತ್ತಾಗಿದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗತ್ತೆ. ನಾವು ಕಳೆದ 6-7 ವರ್ಷದಿಂದ ಏನು ಕಾಡಾನೆ ಮಾನವ ಸಂಘರ್ಷ ಇವತ್ತು ನೆನ್ನೆಯದಲ್ಲ. ಬಹುಶಃ ಆಲೂರು, ಕೂರ್ಗಿಗೆ ಸೀಮಿತವಾಗಿದ್ದ ಕಾಡಾನೆ ಸಮಸ್ಯೆ ಇವತ್ತು ನಮ್ಮ ತಾಲೂಕಿಗೆ ಬೇಲೂರಲ್ಲಿ ರಸ್ತೆ ತಡೆ ಮಾಡಿದ್ವಿ. ನಮ್ಮ ರೈತ ಸಂಘದವರು ಕೂಡ ಇದ್ದಾರೆ. ರೈತ ಸಂಘದ ಮತ್ತು ಎಲ್ಲ ಬೆಳೆಗಾರರ ಸಂಘಟನೆಗಳು, ಎಲ್ಲ ಸಂಘಟನೆಗಳ ಸಹಯೋಗದಲ್ಲಿ ಬೇಲೂರು, ಬಿಕ್ಕೋಡು, ಅರಹಳ್ಳಿಲೂ ಕೂಡ 2 ಜನ ಶಾಸಕರು, ವಿಧಾನಸೌಧಕ್ಕೂ ಕೂಡ ಕಳೆದ ಅಧಿವೇಶನದ ಸಂದರ್ಭದಲ್ಲಿ ಅಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡಿದ್ದೀವಿ. ನಮ್ಮ ಸ್ನೇಹಿತರು ಹೇಳಿದಾಗೆ ಈ ಒಂದು ಅರಣ್ಯ ಮಂತ್ರಿಗಳು ನಿಜವಾಗ್ಲೂ ಜಡ್ಗಟ್ಟು ಹೋಗಿದ್ದಾರೆ. ನಾವು ಸ್ಥಳೀಯ ಏನು ತಾಲೂಕು ಮಟ್ಟದ ಅಧಿಕಾರಿಗಳನ್ನು ದೂಷಣೆ ಮಾಡೋದಿಲ್ಲ. ಉನ್ನತ ಅಧಿಕಾರಿಗಳು ಏನು ರಾಜಧಾನಿಯಲ್ಲಿ AC ರೂಮಲ್ಲಿ ಕೂತಿದ್ದಾರೆ, ಒಳ್ಳೆ AC ಕಾರಲ್ಲಿ ಓಡಾಡ್ತಾರೆ, ಅವ್ರು ದಯಮಾಡಿ ಫೀಲ್ಡಿಗೆ ಬರಬೇಕು. ನಾವು ಗಮನಿಸ್ಬೋದು ಮಾಧ್ಯಮ ಸ್ನೇಹಿತರು, ಭತ್ತದ ಗದ್ದೆಗಳು ಕೊಯ್ಲಿಗೆ ಬಂದಿರಕ್ಕಂಥದ್ದು. ಅರ್ಜುನನ ಸಾವಿನ ತನಿಖೆ ಮತ್ತು ಸ್ಮಾರಕ ನಿರ್ಮಾಣಕ್ಕೆ ಹೋರಾಟ ನಡೆಸಿದವರಿಗೆ ಈಗ ನ್ಯಾಯಾಲಯದಿಂದ ಸಮನ್ಸ್ ಜಾರಿ ಆಗಿಬಿಟ್ಟಿದೆ. 2 ವರ್ಷಗಳ ಹಿಂದೆ ನಡೆದಿದ್ದ ಹೋರಾಟಕ್ಕೆ ಅಂದು ಪೊಲೀಸ್ ಇಲಾಖೆ FIR ನ ದಾಖಲಿಸಿತ್ತು. ಇಂಥರ ಮೇಲೆ FIR ಮಾಡ್ತೀರಿ, ಅರ್ಜುನ ಅಂಬಾರಿ ಹೊರ್ತಕ್ಕಂಥ ಅರ್ಜುನ ಸಾವನ್ನಪ್ಪಾಗ ಸಾವಿನ ನ್ಯಾಯ ಬೇಕು ಅಂತ ಕೇಳಿದ್ರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತೀರಿ, ಅವ್ರ ಮೇಲೆ FIR ಮಾಡ್ತೀರಿ. ಈಗ ಕೋರ್ಟ್ ಸಮನ್ಸ್ ಕೊಟ್ಟಿದೆ. ಇದು ಹೋರಾಟಗಾರರಲ್ಲಿ ಆಕ್ರೋಶವನ್ನು ಉಂಟು ಮಾಡಿದೆ. ಸಹಜವಾಗಿ ಸಾಮಾಜಿಕ ಹೋರಾಟಗಾರ ಎಡೆಹಳ್ಳಿಯಾರ್ ಮಂಜುನಾಥ್ ಸೇರಿದಂತೆ 21 ಮಂದಿಗೆ ಸಮನ್ಸನ್ನು ನೀಡಲಾಗಿದೆ.
2022 ಡಿಸೆಂಬರ್ 4ರಂದು ಅರ್ಜುನ ವೀರ ಮರಣವನ್ನಪ್ಪಿದ ಸ್ಥಳದಲ್ಲಿ ನಡೆದಿದ್ದಂತಹ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಯಸಳೂರಿನಲ್ಲಿ ಅರ್ಜುನನ ಸ್ಮಾರಕ ನಿರ್ಮಿಸಬೇಕು ಅಂತ ಹೋರಾಟಗಾರರು ಅವತ್ತು ಒತ್ತಾಯಿಸಿದರು. ಕಾಡನೆಸರೆ ಕಾರ್ಯಾಚರಣೆ ವೇಳೆ ಅಂಬಾರಿ ಹೊರ್ತಾ ಇದ್ದಂತ ಅರ್ಜುನ ಯಸಳೂರು ಸಮೀಪದ ದಬ್ಬಳ್ಳಿ ಫಾರೆಸ್ಟ್ನಲ್ಲಿ ವೀರ ಮರಣವನ್ನಪ್ಪಿದ್ದ. ಅದರ ತನಿಖೆಗಾಗಿ ಆಗ ಹೋರಾಟ ಆರಂಭಗೊಂಡಿತ್ತು. ಅರಣ್ಯದಲ್ಲಿ ಬೇಡ, ಯಸಳೂರು ಸರ್ಕಲ್ನಲ್ಲೇ ಅರ್ಜುನನ ಸ್ಮಾರಕ ನಿರ್ಮಿಸಬೇಕು ಅಂತ ಆಗ ಹೋರಾಟಗಾರರು ಆಗ್ರಹಿಸಿದ್ರು. ಪ್ರತಿಭಟನೆ ವೇಳೆ ನಾನು ಹೇಳ್ದಂಗೆ ಪೊಲೀಸ್ ಇಲಾಖೆ ಲಘುಲಾಠಿ ಪ್ರಹಾರ ಕೂಡ ನಡೆಸಿತ್ತು. ಕಾಡಾನೆ ದಾಳಿ, ಜನರ ಸಾವಿನ ವಿಚಾರದಲ್ಲಿ ಹಲವು ಬಾರಿ ಹೋರಾಟ ನಡೆಸಿದ್ದ ಎಡೆಹಳ್ಳಿ ಮಂಜುನಾಥ್ ಸೇರಿದಂತೆ ಹಲವರಿಗೆ ಇದೀಗ ಸಮನ್ಸ್ ಅಸ್ತ್ರವನ್ನ ಬಳಸಿ ಹೋರಾಟ ನಡೆಸ್ತಾ ಇದ್ದವರು ಆ ಭಾಗದಲ್ಲಿ ಧ್ವನಿ ಎತ್ತವರ ಧ್ವನಿಯನ್ನ ಅಡಗಿಸುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆಯಾ ಅಂತ ಪ್ರಶ್ನೆಯನ್ನ ಹೋರಾಟಗಾರರು ಕೇಳ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯ ಕ್ರಮದ ಬಗ್ಗೆ ಎಡೆಹಳ್ಳಿ ಮಂಜುನಾಥ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ ಮಂಜುನಾಥ್ ಸರ್, ಸದ್ಯ ಹಾಸನ ಜಿಲ್ಲೆಯ ಪೊಲೀಸ್ ಇಲಾಖೆ ನಿಮ್ಮಂತ ನ್ಯಾಯ ಕೇಳುವವರು, ಸಮಸ್ಯೆ ಬಗ್ಗೆ ಧ್ವನಿ ಎತ್ತುವವರು, ನ್ಯಾಯಕ್ಕಾಗಿ ಹೋರಾಡುವವರು, ಅಮಾಯಕರು, ಅಬಲರು ಇಂಥವರ ವಿರುದ್ಧವಷ್ಟೇ FIR ಮಾಡಬಹುದು. ಕೊಲೆ ಮಾಡಿ ನಾನೇ ಕೊಲೆ ಮಾಡಿದ್ದೀನಿ ಅಂತ ಯಾವುದೇ ಭಯ ಇಲ್ಲದೆ ವಿಡಿಯೋ ಮಾಡ್ಕೊಂಡು ಕಣ್ಮರೆ ಆಗಿ ಹೋಗಿರನ್ನ ಹಿಡ್ಕೊಂಬಂದ್ರಿ ಅಂದ್ರೆ ಅಂಬಾರಿ ಅರ್ಜುನ್ ಸಾವಿಗೆ ನ್ಯಾಯ ಬೇಕು ಅಂತ ಕೇಳೋರ್ಗ ಅನ್ಯಾಯ ಮಾಡ್ಕೊಂಡು ಕೂತ್ಕೊಂಡು. ಸಕಲೇಶಪುರ, ಆಲೂರು, ಬೇಲೂರು ತಾಲೂಕಿನಲ್ಲಿ ಕಾಡಾನೆ ಮಾನವ ಸಂಘರ್ಷದ ವಿಚಾರವಾಗಿ 33 ಜನ ಮರಣ ಹೊಂದಿದಾಗಲೂ ಕೂಡ ನಾನು ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡಿದಂಥ ಉದಾಹರಣೆಗಳು, ಸಾಕ್ಷಿಗಳಿರ್ತಕ್ಕಂಥದ್ದು. ನನ್ನ ಮೇಲೆ ಈಗಾಗಲೇ ಅರ್ಜುನನ ವಿಚಾರವಾಗಿ ನ್ಯಾಯ ಕೇಳಿದ್ದಕ್ಕೆ, ಅಂದರೆ ಅರ್ಜುನನಿಗೆ ಏನು ಅವನು ಯಾವ ರೀತಿ ಮರಣ ಹೊಂದಿದ ಅದಕ್ಕೆ ಸೂಕ್ತ ತನಿಖೆ ಆಗಬೇಕು, ಮತ್ತು ಸ್ಮಾರಕವನ್ನು ಈ ಕಾಡಿನೊಳಗೆ ಮಾಡೋದು ಬೇಡ, ಏನು ಯಸಳೂರಿನ ಏನು ರಸ್ತೆ ಬದಿನಲ್ಲಿರ್ತಕ್ಕಂಥ ಅರಣ್ಯದಲ್ಲಿ ಮಾಡಿ ಅಂತ ಪ್ರತಿಭಟನೆ ಮಾಡಿದ್ದಕ್ಕೆ ನಿನ್ನೆ 8 ಸೆಕ್ಷನ್ಗಳನ್ನು ಹಾಕಿ 353 ಸೇರಿಸಿ 21 ಜನರ ಮೇಲೆ ಸಮನ್ಸ್ ಜಾರಿ ಮಾಡಿದ್ದಾರೆ. ವ್ಯವಸ್ಥಿತವಾಗಿ ಹೋರಾಟಗಾರರನ್ನು ಕುಗ್ಗಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಹಿಂದೆನೂ ಕೂಡ ನೀವು ಸುಳ್ಳಕ್ಕಿ ಗ್ರಾಮದ ಒಬ್ಬ ಯುವಕ ಒಬ್ಬರು ರೈತರು ತೀರೋದಾಗ ಅದು 19/8/22ರಲ್ಲಿ ನೋಡಿ, ಆಗಲೂ ಒಂದು ನನ್ನ ಮೇಲೆ ಪ್ರಕರಣವನ್ನು ದಾಖಲು ಮಾಡಿದ್ರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪೊಲೀಸ್ ಇಲಾಖೆ ವಿರುದ್ಧವೇ ಎಷ್ಟ್ರೀ ಸುದ್ದಿ, ಅದಕ್ಕೆ ನನಗೂ ಓದೋದು ಬೇಜಾರಾಗ್ಬಿಡ್ತು ಅದಕ್ಕೆ. ಮತ್ತಿದು ಅದೇ ಕತೆ. ಇಲ್ಲ ಅವನು ಯಾವನ ಕೊಲೆ ಮಾಡಿ ನಾನೇ ಕೊಲೆ ಮಾಡಿದೆ ಅಂತ ಹಾಸನದಲ್ಲಿ ವಿಡಿಯೋ ಹಾಕೊಂಡ್ರೆ ಅಲ್ಲಿ ಅವರ ಒಂದಿಷ್ಟು 3-4 ಜನ ಮನೆ ಆವರಣದಲ್ಲಿ ಕಣದಲ್ಲಿ ಕಾಫಿ ಕುಯ್ದು ಪಲ್ಪರ್ ಮಾಡಿಸಿ ತಗೊಬಂದ್ಬಿಟ್ಟು ಕಾಫಿ ಹಾಕಿದ್ರಂತೆ. ಮಚ್ಚು ಲಾಂಗೆಲ್ಲ ಇಟ್ಕೊಬಂದ್ಬಿಟ್ಟು ಕಳ್ತನ ಮಾಡಕ್ ಪ್ರಯತ್ನ ಪಟ್ಟಿದ್ದಾರೆ. ಬೇಲೂರು ತಾಲೂಕಿನ ಅರಳ್ಳಿ ಹಾಗೂ ಸುತ್ತಮುತ್ತಲಿನ ಹಲವು ಕಡೆ ದಿನದಿಂದ ದಿನಕ್ಕೆ ಕಾಫಿ ಕದೀಮರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತೆ. ತೋಟದಲ್ಲಿ ಹಸಿ ಕಾಫಿ ಕಳವು ಮಾಡ್ತಾ ಇರೋದಲ್ಲದೆ ಇತ್ತೀಚೆಗೆ ಮನೆಯಂಗಳದ ಕಣದಲ್ಲಿಯೂ ಕೂಡ ಶೇಖರಿಸಿಟ್ಟಿದ್ದ ಕಾಫಿಯನ್ನ ದೋಚುತ್ತಾ ಇರತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಬೆಳೆಗಾರರು ನಿತ್ಯ ಆತಂಕದಿಂದ ಬದುಕನ್ನ ನಡೆಸಬೇಕಾದಂತ ಸ್ಥಿತಿ ಎದುರಾಗಿದೆ. ನಮ್ಮ ಸಂಘದಲ್ಲಿ ಹಲವು ದಿನಗಳಿಂದ ನಿವೇದನೆ ಮಾಡಿಕೊಳ್ತಾ ಇದ್ವಿ, ಆದರೆ ನಮ್ಮ ಸಂಘದ ಪರವಾಗಿ ನೊಂದ ಬೆಳೆಗಾರರಿಗೆ ಸ್ಥಳೀಯ ಪೊಲೀಸ್ ಠಾಣೆ ನೆರವಿಗೆ ಬರ್ತಾ ಇಲ್ಲ. ಹಾಗಾಗಿ ಈ ಪ್ರಕರಣವನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ನ್ಯಾಯ ಒದಗಿಸಬೇಕು ಅಂತ ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಶರೀಬ್ ಫರ್ಮಾನ್ ಅಂತಕ್ಕಂಥವ್ರು ತಿಳಿಸಿದ್ದಾರೆ. ಇನ್ನು ಸುದ್ದಿಗಾರರೊಂದಿಗೆ ನೊಂದ ಕಾಫಿ ಬೆಳೆಗಾರ ಜಗನ್ನಾಥ್ ಶೆಟ್ಟಿ ಅಂತಕ್ಕಂಥವ್ರು ಮಾತನಾಡಿದ್ದಾರೆ. ಭಾನುವಾರ ಕಾಫಿ ಕೊಯ್ಲಿನ ನಂತರ ಪಲ್ಪರ್ ಮಾಡಿ ಮನೆ ಸಮೀಪ ಕಣದಲ್ಲಿ 800 kgಯಷ್ಟು ಹಸಿ ಕಾಫಿ ಬೀಜವನ್ನ ಚೀಲದಲ್ಲಿ ಶೇಖರಿಸಿಟ್ಟು ಪಕ್ಕದಲ್ಲಿಯೇ ಕಾರಿನೊಳಗೆ ವಿಶ್ರಾಂತಿ ಪಡಿತಾ ಇದ್ವಿ. ಮಧ್ಯರಾತ್ರಿ ಸುಮಾರು 3 ಗಂಟೆ ಸಮಯದಲ್ಲಿ 3-4 ಜನರಿದ್ದ ಕದೀಮರ ಗುಂಪು ಕೈಯಲ್ಲಿ ಲಾಂಗು ಮಚ್ಚಿಗಳ ಸಮೇತ ಬಂದು ಸುಮಾರು 2 ಲಕ್ಷ ಮೌಲ್ಯದ ಕಾಫಿಯನ್ನ ದೋಚ್ತಾ ಇದ್ರು. ಈ ಬಗ್ಗೆ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಕದೀಮರನ್ನ ಪತ್ತೆ ಹಚ್ಚಿ ನಮಗೆ ನ್ಯಾಯ ಒದಗಿಸಬೇಕು, ಇಂತಹ ಪ್ರಕರಣಗಳು ಮತ್ತೆಲ್ಲೂ ಮರುಕಳಿಸಬಾರದು ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮೀಟಿಂಗ್ ಅಲ್ಲಿ ನನಗೆ ಏನು ಗೊತ್ತಾಯಿತು ಅಂದರೆ, ಸುಮಾರು 2-3 ವಾರಗಳಿಂದ ಪ್ರತಿ ದಿವಸ ಹೆಚ್ಚು ಕಡಿಮೆ ಪ್ರತಿ ದಿವಸ ಅರಳ್ಳಿ ಭಾಗದಲ್ಲಿ ತಮ್ಮ ಕಾಫಿ ಬೆಳೆಗಾರರ ತೋಟದ ಕಣದಿಂದ ಕಳ್ಳತನವಾಗ್ತಿದೆ, ಜೊತೆಗೆ ತೋಟದಿಂದ ಕಳ್ಳತನವಾಗ್ತಿದೆ. ಸುಮಾರು ಒಂದೊಂದು ದಿವಸಕ್ಕೆ ಒಂದೊಂದು ಕಂಪ್ಲೇಂಟ್ಸ್ FIR ನಮ್ಮ ಅರಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ರಿಜಿಸ್ಟರ್ ಆಗ್ತಿದೆ. ಜೊತೆಗೆ ಎಲ್ಲ ಅಪ್ಲಿಕೇಶನ್ಸು ಸಹ ನಮ್ಮ ಬೆಳೆಗಾರ ಸಂಘಟನೆಗೆ ಬರ್ತಿದೆ. ಆ ಕಾರಣದಿಂದ ಇವತ್ತು ನಾವು ಎಲ್ಲ ಬೆಳೆಗಾರ ಸಂಘಟನೆಯಲ್ಲಿ ಯಾರ್ಯಾರು ಸೇರಿದ್ವಿ ನಾವೆಲ್ಲ ಬಂದುಬಿಟ್ಟು ಪೊಲೀಸ್ ಅವರಿಗೆ ಒಂದು ಮನವಿಯನ್ನು ಕೊಟ್ಟುಬಿಟ್ಟು ರಾತ್ರಿ ಬೀಟ್ಸ್ ಮಾಡಿ ಅಂತ ಹೇಳಿ
ಜೊತೆಗೆ ಏನೇನು ಎಲ್ಲೆಲ್ಲಿ ಕಳ್ತನವಾಗಿದೆ ಅಲ್ಲೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಮತ್ತು ನಾಯಿಗಳಿಗೆ ಕರ್ಕೊಂಡು ಬಂದು ಇನ್ವೆಸ್ಟಿಗೇಷನ್ ಮಾಡಿ ಅಂತ. ಒಂದು ರಾತ್ರಿ ಸುಮಾರು 40 ಬಸ್ಸಲ್ಲಿ ಪಾರ್ಚ್ಮೆಂಟ್ ಕಾಪಿಯನ್ನು ತಂದು ಕಣದಲ್ಲಿಟ್ಟಿದ್ವಿ. ಅದರಲ್ಲಿ ಕಣದಲ್ಲಿಟ್ಟು ನಾವು ಮಲಗಿದ್ವಿ ಕಾರ್ದೊಳಗಡೆ. ಆಮೇಲೆ ರಾತ್ರಿ ಸುಮಾರು 3:45 ಗಂಟೆಗೆ ಸುಮಾರು 3 ಜನ ಬಂದು ನಮ್ಮನ್ನು ಕಾರಲ್ಲಿ ಮಲಗಿರುವಾಗ ನಮ್ಮ ಕಣದಿಂದ ಕಾಫಿಯನ್ನು ಕದ್ದು ತಗೊಂಡೋಗಿದ್ದಾರೆ. ಸುಮಾರು 28 ಬುಸ್ಲು ಕಾಫಿ ಕದ್ದು ತಗೊಂಡೋಗಿದ್ದಾರೆ. ನಾವು ತಕ್ಷಣ ಎದ್ದು ಅವರನ್ನು ಲಾಂಗು ಮತ್ತು ದೊಣ್ಣೆ ಇದನ್ನೆಲ್ಲ ಇಟ್ಕೊಂಡು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬಂದರು. ಆದರೂ ನಮ್ಮಲ್ಲಿ ಕೋವಿ ಇರೋದ್ರಿಂದ ನಾವು ಫೈರ್ ಮಾಡಿದ್ವಿ. ಆವಾಗ ಅವರು ಬಿದ್ದು ಓಡಿದರು. ಆಮೇಲೆ ಬಾಕಿ ಒಂದು 2 ಮೂಟೆ ಕಾಫಿ ಬಿಟ್ಟು ಹೋಗಿತ್ತು ಮತ್ತು ಬೆಳಗಿನ ಜಾವ ಅದನ್ನು ತಗೊಂಡೋದ್ರು. ಇದೆಲ್ಲ ನಾವು ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಮಾಜೂರು ಮಾಡಿದ್ದಾರೆ. ಆ ತಕ್ಷಣ ನಮಗೆ ಈಗ ನಾಯಿಗಳನ್ನು ಕರೆಸಿ ಅದನ್ನು ಪತ್ತೆ ಮಾಡಿ ಕೊಡಬೇಕಂತೇಳಿ ನಾನು ಮಾನ್ಯ ಪೊಲೀಸ್ ಸ್ಟೇಷನ್ ಬಹುಶಃ ಒಳ್ಳೆ ಬೆಲೆ ಅಂತ ನಾನು ಅಂದ್ಕೊಳ್ತೀನಿ. ಏಕೆ ಅಂತ ಹೇಳಿದ್ರೆ ಇವತ್ತು ಕಳ್ಳತನ ಮಿತಿ ಮೀರಿದೆ. ಅದು ಹೊರಗಡೆ ಕಾರ್ಮಿಕರಿರ್ಬೋದು ಅಥವಾ ಹೊರಗಡೆ ಕಳ್ಳರಿರ್ಬೋದು, ಅದನ್ನು ಪೊಲೀಸ್ ಇಲಾಖೆ ಕ್ರಮ ವಹಿಸಬೇಕು. ಈಗಾಗಲೇ ನಾವು ಇವತ್ತು ಮನವಿಯನ್ನು ಮಾನ್ಯ ವೃತ್ತ ನಿರೀಕ್ಷಕರಿಗೆ ಮತ್ತು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ಏನಿವತ್ತು ಕಾಫಿಯನ್ನು ಕುಯ್ದು ಕೆಲವು ಸಣ್ಣ ಬೆಳೆಗಾರರು ತೋಟದಲ್ಲೇ ಒಂದು ದಿವಸ ಇಟ್ಟು ಇನ್ನೊಂದು ದಿವಸ ಕುಯ್ಯೋ ಅಂಥ ಸಂದರ್ಭ ಇರುತ್ತೆ. ಹಾಗಾಗಿ ತೋಟದಲ್ಲೇ ಇಡ್ತಾರೆ. ಮಾರನೇ ದಿವಸ ಏನು ಆಟೋ ಅಥವಾ ಬೇರೆ ಬಾಡಿಗೆ ವಾಹನಗಳಲ್ಲಿ ತರುವಂಥ ವ್ಯವಸ್ಥೆಯನ್ನು ಭಾಳ ವರ್ಷಗಳಿಂದ ಬಂದಿರ್ತಾರೆ. ಹಾಗಾಗಿ ಅದು ಕೂಡ ಕಳ್ಳತನ ಆಗಿದೆ. ಪೊಲೀಸ್ ಇಲಾಖೆಯವರು ಹೇಳ್ತಾರೆ ನೀವು ತೋಟದಲ್ಲಿ ಇಡಬಾರ್ದು ಅಂತೇಳಿ. ಆಯಿತು, ಕಾಫಿ ಗೋಡನ್ನು ಮತ್ತು ಕಣದಲ್ಲಿ ಕೂಡ ಇವತ್ತು ಕಳ್ಳತನ ಆಗ್ತಾ ಇದೆ. ಇದ್ರ ಬಗ್ಗೆ ಏನು ಕ್ರಮವನ್ನು ವಹಿಸಿದ್ದಾರೆ? ಹಾಗಾಗಿ ದಯಮಾಡಿ ಇದ್ರ ಬಗ್ಗೆ ನಮ್ಮ ಮನವಿ ಇಷ್ಟೇ, ರಾತ್ರಿ ಬೀಟ್ಗಳನ್ನು ಏನು ಹೈವೇ ಪೆಟ್ರೋಲ್ ಅಂತ ಏನು ವ್ಯವಸ್ಥೆ ಇದೆ, ರಾತ್ರಿ ಬೀಟ್ಗಳನ್ನು ಆದಷ್ಟು ಏನು ಕಳ್ಳತನ ಆಗಿದೆ ಆ ಭಾಗಗಳಲ್ಲಿ ಮತ್ತು ಬೇರೆ ಭಾಗಗಳಲ್ಲೂ ಕೂಡ ಒಂದು ಹೆಚ್ಚಿನ ಪೊಲೀಸ್ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ಸೋಲಾರ್ CC ಕ್ಯಾಮ್ರಾ. ಇಷ್ಟೆಲ್ಲ ಪೊಲೀಸರ ವೈಫಲ್ಯಗಳ ನಡುವೆ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಪೊಲೀಸರು. ಎಲ್ಲಿ? ಆಲೂರಲ್ಲಿ ಪೊಲೀಸ್ ಇಲಾಖೆಯ ಮಿಂಚಿನ ಕಾರ್ಯಾಚರಣೆ ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಕುಮಾರ್ ನೇತೃತ್ವದಲ್ಲಿ ಇಸ್ಪಿಟ್ ಜೂಜಾಟ ಆಡ್ತಾ ಇದ್ದವರ ಮೇಲೆ ದಾಳಿ ನಡೆಸಿ ಸುಮಾರು 15,560 ರೂಪಾಯಿ ಹಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆಲೂರು ತಾಲೂಕಿನ ಅಬ್ಬನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿನ್ನಳ್ಳಿ ಗ್ರಾಮದ ಬಳಿ ಸಾರ್ವಜನಿಕ ಸ್ಥಳದಲ್ಲಿ ಸುಮಾರು 8 ರಿಂದ 10 ಜನ ಅಕ್ರಮವಾಗಿ ಹಣವನ್ನ ಪಣಕ್ಕಿಟ್ಟು ಜುಜಾಟ ಇಸ್ಪಿಟ್ ಆಡ್ತಾ ಇದ್ರು. ಖಚಿತ ಮಾಹಿತಿ ಮೇರೆಗೆ ಆಲೂರು ಪೊಲೀಸರು ದಾಳಿ ನಡೆಸಿ 15,000 ನಗದು ಹಣವನ್ನ ಹಾಗೂ ಜೂಜಾಟಕ್ಕೆ ಇಟ್ಟಿದ್ದ ವಸ್ತುಗಳನ್ನ ವಶಕ್ಕೆ ಪಡೆದು ಜೂಜಾಟವನ್ನ ಆಡ್ತಾ ಇದ್ದವರನ್ನ ಬಂಧಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಕಾರ್ಯಾಚರಣೆಯಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಕುಮಾರ್, ರವಿ, ಮೋಹನ್ ಕುಮಾರ್, ಸುನಿಲ್, ಪೂರ್ಣೇಂದ್ರ, ಪುನೀತ್, ಸಂಗಮ್ ಇನ್ನಿತರರು ಹಾಜರಿದ್ದರು. ಒಳ್ಳೆ ಕೆಲಸ ಮಾಡಿದಾಗ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಕ್ಕೇನ್ರಿ, ಖಂಡಿತವಾಗ್ಲೂ ನಾವು ಹೇಳ್ತೀವಿ. ಬಟ್ ಒಳ್ಳೆ ಕೆಲಸ ಮಾಡಬೇಕಷ್ಟೇ ಪೊಲೀಸ್ ಇಲಾಖೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಯುವಕನ ಬರ್ಬರ ಹತ್ಯೆ ಪ್ರಕರಣ, ಆರೋಪಿಗಳನ್ನ ಶೀಘ್ರವೇ ಬಂಧಿಸಲಾಗುವುದು. SP ಮೊಹಮ್ಮದ್ ಸುಜೀತಾ ಪ್ರತಿಕ್ರಿಯೆ. ವಿವಿಸಿ ವರದಿ ಮೇಲೆ ಬಿಗ್ ಇಂಪ್ಯಾಕ್ಟ್. ಚನ್ನಕೇಶವ ದೇವಾಲಯದ ಮುಂಭಾಗದ ಅಡ್ಡಾದಿಡ್ಡಿ ಪಾರ್ಕಿಂಗಿಗೆ ಬ್ರೇಕ್, ಕರಾಬೆಯಿಂದ ಅಭಿನಂದನೆ. ಕಾಂಗ್ರೆಸ್ ಸರ್ಕಾರದಿಂದ ಜಿಲ್ಲೆಗೆ ಯಾವುದೇ ಅನುದಾನ ಇಲ್ಲ, ಸಮರ್ಪಣಾ ಸಮಾವೇಶದ ಖರ್ಚನ್ನ ಬಹಿರಂಗಪಡಿಸಲಿ, JDS ಶಾಸಕರಿಂದ ಆಗ್ರಹ. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತ, ಶೀಘ್ರವೇ SP ಮೊಹಮ್ಮದ್ ಸುಜೀತಾ ವರ್ಗಾವಣೆಗೆ ಆಗ್ರಹ. ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಆಗಿಯೇ ಯೋಗೇಶ್ ಪಟ್ಟು. ಮಲೆನಾಡು ಭಾಗದಲ್ಲಿ ಹೆಚ್ಚಿದ ಕಾಡಾನೆ ಭೀತಿ, ಸಚಿವರ ಹಾಗೂ ಅರಣ್ಯ ಇಲಾಖೆ ನಿರ್ಲಕ್ಷ್ಯ, ಗ್ರಾಮಸ್ಥರಿಂದ ರಸ್ತೆ ತಡೆದು ಪ್ರತಿಭಟನೆ. ಅರ್ಜುನ ಸ್ಮಾರಕ ಹೋರಾಟಗಾರರಿಗೆ ಕೋರ್ಟ್ ಸಮನ್ಸ್, ಎಡೆಹಳ್ಳಿ ಮಂಜುನಾಥ್ ಸೇರಿ 21 ಮಂದಿಗೆ ಸಮನ್ಸ್ ಜಾರಿ, ಪೊಲೀಸ್ ಇಲಾಖೆ ವಿರುದ್ಧ ಆಕ್ರೋಶ. ಅರೆಹಳ್ಳಿ ಭಾಗದಲ್ಲಿ ಹೆಚ್ಚಿದ ಕಾಫಿ ಕಳವು ಪ್ರಕರಣ, ಕಣದಲ್ಲಿ ಮಾಲೀಕರು ಇರುವಾಗಲೇ ಲಾಂಗ್ ಮಚ್ಚು ತೋರಿಸಿ ಕದೀಮರಿಂದ ದುಸ್ಸಾಹಸ, ಬೆಳೆಗಾರರಲ್ಲಿ ದಿನನಿತ್ಯ ಹೆಚ್ಚಿದ ಆತಂಕ. ಇಸ್ಪೀಟ್ ಅಡ್ಡ ಮೇಲೆ ಪೊಲೀಸರ ದಾಳಿ, 15,000 ನಗದು ವಶ, ಪೊಲೀಸ್ ಇನ್ಸ್ಪೆಕ್ಟರ್ ಪ್ರವೀಣ್ ಕುಮಾರ್ ತಂಡದಿಂದ ಯಶಸ್ವಿ ಕಾರ್ಯಾಚರಣೆ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC TV. ಸದ್ಯದ ಕಡೆ ನಮಸ್ತೆ.